ಮಹಿಮೆ ನಿನಗೆ ನನ್ನ ಕರಗಳ ಎತ್ತಿ ಎಂದು ನಿನ್ನನ್ನೇ ಆರಾಧಿಪೆ ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ ನನ್ನ ಕರಗಳ ಎತ್ತಿ ಎಂದು ನಿನ್ನನ್ನೇ ಆರಾಧಿಪೆ ನೀ ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರೂ ಇಲ್ಲ ನಿನ್ನ ಹಾಗೆ ಯಾರೂ ಇಲ್ಲ ನೀ ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರೂ ಇಲ್ಲ ನಿನ್ನ ಹಾಗೆ ಯಾರೂ ಇಲ್ಲ ಬರುವೆ ದೇವಾ ನಿನ್ ಸನ್ನಿಧಿಗೆ ಪೂರ್ಣ ಹೃದಯದೊಂದಿಗೆ ನಿನ್ನನ್ನೇ ಆರಾಧಿಪೆ ಬರುವೆ ದೇವಾ ನಿನ್ ಸನ್ನಿಧಿಗೆ ಪೂರ್ಣ ಹೃದಯದೊಂದಿಗೆ ನಿನ್ನನ್ನೇ ಆರಾಧಿಪೆ ನೀ ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರೂ ಇಲ್ಲ ನಿನ್ನ ಹಾಗೆ ಯಾರೂ ಇಲ್ಲ ನೀ ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರೂ ಇಲ್ಲ ನಿನ್ನ ಹಾಗೆ ಯಾರೂ ಇಲ್ಲ ನೀ ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರೂ ಇಲ್ಲ ನಿನ್ನ ಹಾಗೆ ಯಾರೂ ಇಲ್ಲ ನೀ ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರೂ ಇಲ್ಲ ನಿನ್ನ ಹಾಗೆ ಯಾರೂ ಇಲ್ಲ ನೀ ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರೂ ಇಲ್ಲ ನಿನ್ನ ಹಾಗೆ ಯಾರೂ ಇಲ್ಲ ನೀ ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರೂ ಇಲ್ಲ ನಿನ್ನ ಹಾಗೆ ಯಾರೂ ಇಲ್ಲ ನಿನ್ನ ಹಾಗೆ ಯಾರೂ ಇಲ್ಲ
ಆಶ್ರಯವು, ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವಾ, ನೀ ನನ್ನ ಆಶ್ರಯವು, ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವಾ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಹರಸಿ ನಿಮ್ಮುಖ ಜೀವಮಾನವೆಲ್ಲ, ಸೇವೆ ಮಾಡುವೆ ನೀನೆ ಸರ್ವವೆಂದು, ದಾಸನು ನಾ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಹರಸಿ ನಿಮ್ಮುಖ ಜೀವಮಾನವೆಲ್ಲ, ಸೇವೆ ಮಾಡುವೆ ನೀನೆ ಸರ್ವವೆಂದು, ದಾಸನು ನಾ. ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ. ನೀ ನನ್ನ ಪಾಲಕನು, ನೀ ನನ್ನ ಆಶ್ವಾಸನೆ, ನೀ ನನ್ನ ಮುಂಬಲವು, ನೀ ನನ್ನ ದೇವಾ, ನೀ ನನ್ನ ಪಾಲಕನು, ನೀ ನನ್ನ ಆಶ್ವಾಸನೆ, ನೀ ನನ್ನ ಮುಂಬಲವು, ನೀ ನನ್ನ ದೇವಾ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಹರಸಿ ನಿಮ್ಮುಖ ಜೀವಮಾನವೆಲ್ಲ, ಸೇವೆ ಮಾಡುವೆ ನೀನೆ ಸರ್ವವೆಂದು, ದಾಸನು ನಾ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಹರಸಿ ನಿಮ್ಮುಖ ಜೀವಮಾನವೆಲ್ಲ, ಸೇವೆ ಮಾಡುವೆ ನೀನೆ ಸರ್ವವೆಂದು, ದಾಸನು ನಾ. ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ.
ಓಕೆ, ಎಲ್ಲರಿಗೂ ಮುಂಜಾನೆ ನಮಸ್ಕಾರಗಳು. ಏನು ಮೆಸೇಜ್ ಮಾಡೋದಂತ ಆಲೋಚನೆ ಮಾಡ್ತಾ ಇದ್ವಿ. ನಮ್ಮ ಪ್ರೀತಿ ಅವರು ಒಂದು ಟಾಪಿಕ್ ಕೊಟ್ಟರು, ಈ ಟಾಪಿಕಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಬ್ರೋ ಅಂತ ಅವರೇ ಒಂದು ಟಾಪಿಕ್ ಕೊಟ್ಟಿದ್ದಾರೆ. ನಮಗೆ ಲೈಫಲ್ಲಿ ಯಾರಿಗೆಲ್ಲ ಇಷ್ಟೇ ಅಪ್ಪ ಲೈಫು ಅಂತ ಅನಿಸಿದೆ, ಲೈಫ್ ಇಷ್ಟೇ ಯಾರಿಗೆ ಅನಿಸಿದೆ? ಇನ್ನು ಚಿಕ್ಕ ಹುಡುಗರು ಕೈ ಹತ್ತಲ್ಲ, ಯಾಕಂದ್ರೆ ಅವ್ರು ಇನ್ನೂ ಬಾಳೆ ಬದುಕ್ತಾರೆ. ಲೈಫಾಗಿ ಬೇಜಾರಾಗ್ಬಿಟ್ಟೈತೆ, ಇಷ್ಟೇ ಲೈಫ್. ಈಗ ತಾನೇ ಮದುವೆ ಆಗಿದೆ, ಅದೇ ಲೈಫ್ ಇಷ್ಟೇ. ಅಲ್ಲಿ ಒಂದು 4-5 ಜನ ಕೈ ಎತ್ತಿದ್ರು, ಸಾಕಪ್ಪ ಲೈಫ್ ಇಷ್ಟೇ. ಸೊ ಅನೇಕ ಸಮಯದಲ್ಲಿ ನಮಗೆ ಲೈಫ್ ಇಷ್ಟೇ ಅಂತ ಅನ್ನಿಸ್ಬಿಡ್ತಲ್ವ, ಇಷ್ಟೇ. ಆದರೆ ಲೈಫ್ ಅಂದರೆ ಜೀವನ ಏನಕ್ಕೆ ಇಷ್ಟೇ ಅನಿಸಿದೆ ಆದರೆ ಅದ್ರ ಬಗ್ಗೆ ನಾವು ಆಲೋಚನೆ ಮಾಡೋಕ್ಕೆ ಹೋಗಲ್ಲ. ಸಂಪೂರ್ಣವಾಗಿ ಆಲೋಚನೆ ಮಾಡಿ ನೋಡಿದಾಗ ಇಷ್ಟೇನಾ ಲೈಫು ಅಂತ ಅನಿಸಿದೆ. ಅನೇಕ ಜನರಿಗೆ ಮನಸ್ಸಲ್ಲಿ ಇಷ್ಟೇ ಲೈಫ್ ಆಗೋಯ್ತು ಕತೆ ಅಂತ ಅನಿಸುತ್ತೆ. ಇವತ್ತು ನಾವು ಬೈಬಲಿಂದನೂ ಅದೇ ವಿಷಯವಾಗಿ ನಾವು ನೋಡೋಣ. ನಿಜವಾಗ್ಲೂ ಲೈಫ್ ಇಷ್ಟೇನಾ ಇನ್ನೇ ಇದೆಯಾ? ಒಂದು ಪಿಕ್ಚರಲ್ಲಿ ಒಂದು ಹಾಡಿದೆಯಲ್ಲ, ಏನಾಡು? ಇಲ್ಲೇ ಸ್ವರ್ಗ ಇಲ್ಲೇ ನರಕ ಮೇಲೆ ನೆಲ್ಲ ಸುಳ್ಳು. ಇದು ಪ್ರಪಂಚ ಪ್ರಪಂಚ ಏನೇನು ಕೊಡುತ್ತೆ ನಮಗೆ? ಅದನ್ನ ಏನು 2 ಸಲ ಹಾಕೊಂಡು ಕೇಳ್ತಾ ಇರ್ತೀವಿ. ಹೆಂಡತಿ ಬೈದಾಗ, ಇಲ್ಲ ಗಂಡ ಏನಾದ್ರು ಇದು ಮಾಡಿದಾಗ, ಅಥವಾ ಇನ್ನೇನಾದ್ರು ಆಫೀಸರ್ ಬೈದಾಗ ಅದೇ ಹಾಡು 2 ಸಲ ಕೇಳಿರ್ತೀವಿ. ಕರೆಕ್ಟ್ ಅಲ್ವಾ? ಅನೇಕ ಸಮಯ ಬೇಜಾರಾದಾಗ ಒಂದು ಸೋಗವಾಗಿರೋಂಥ ಒಂದು ಹಾಡನ್ನು ಹಾಕ್ಕೊಡೋದು, ಇಷ್ಟೇ ಲೈಫು ಅಂತ ಏನು ಮಾಡ್ತೀವಿ ಕೇಳ್ಕೊಳೋದು. ಬಟ್ ಸತ್ಯವೇದ ಆ ಥರ ಇಲ್ಲ. ಸತ್ಯವೇದ ಏನು ಹೇಳುತ್ತೆ? ಲೈಫು ಅಂದರೆ ಜೀವನ ಇನ್ನೂ ಅದ್ಭುತವಾಗಿರುತ್ತೆ, ಇನ್ನೂ ದೊಡ್ಡದಾಗಿದೆ ಅಂತ ಸತ್ಯವೇದ ನಮಗೆ ಹೇಳ್ಕೊಡ್ತೇವೆ. ಸೊ ಓದ್ಕಿನ ಮುಂಚೆ ಒಂದು ಪ್ರಾರ್ಥನೆ ಮಾಡಿ ನಾವು ಹೋಗೋಣ. ಆಮೇಲೆ ಪ್ರೀತಿ ಸ್ವರೂಪನಾದ ತಂದೆಯ ದೇವರೇ, ಧನ್ಯವಾದ ಕರ್ತನೆ ಒಂದು ಸಮಯನ ಕೊಡೋದಕ್ಕಾಗಿ. ಅಪ್ಪ ಸ್ವಾಮಿ, ನೀವು ಮಹಾನ್ ದೇವನು, ಕೃಪೆಯುಳ್ಳ ಕರ್ತನು, ಕರುಣಾಮಯಿ, ನಮ್ಮನ್ನು ಅದ್ಭುತವಾಗಿ ನಡೆಸುವ ದೇವರು. ಈ ಒಂದು ಸಮಯದಲ್ಲಿ ಕರ್ತನ ದೇವರಲ್ಲಿ ಬಂದಿರತಕ್ಕಂಥ ನನ್ನ ಸಹೋದರ ಸಹೋದರಿಯರು, ನನ್ನ ಪ್ರೀತಿಯ ಸ್ನೇಹಿತರು ಎಲ್ಲರನ್ನು ಸ್ವಾಮಿ ಆಶೀರ್ವದಿಸಿ, ನಿಮ್ಮ ಒಂದು ಕೃಪೆಯ ಕಟಾಕ್ಷದ ಮೇರೆಗೆ ಇವತ್ತಿನ ದಿನ ನಿಮ್ಮ ಒಂದು ವಚನ ಏನು ಹೇಳ್ಕೊಡುತ್ತೆ ಅದನ್ನು ನಾವು ತಿಳ್ಕೊಂಡು ಲೈಫ್ ಇಷ್ಟೇನಾ ಅನ್ನೋ ಒಂದು ವಿಷಯವನ್ನು ನಾವು ನೋಡಿ ಅದ್ರ ಬಗ್ಗೆ ನಾವು ಅರಿತುಕೊಳ್ಳೋಣ, ಅನ್ನೋದನ್ನು ತಿಳ್ಕೊಳ್ಳೋಣ. ಅದ್ರ ಬಗ್ಗೆ ಇನ್ನೂ ಆಳವಾಗಿ ಜೀವನದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ದೇವರ ವಾಕ್ಯವನ್ನು ನಾವು ನಮ್ಮ ಹೃದಯದಲ್ಲಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಅವಕಾಶ ಸಿಕ್ಕಿದಾಗೆಲ್ಲ ಪ್ರತಿ ದಿನವೂ ಸಹ ಅದರ ಪ್ರಕಾರ ನಡೆಯೋದಕ್ಕೆ ನಮ್ಗೆ ಅವಕಾಶವನ್ನು ಮಾಡಿಕೊಡಿ. ನಿಜವಾದಂಥ ದೇವನು, ಸತ್ಯವಾದ ದೇವರು ನಮ್ಮಿಂದ ಏನು ಆಕ್ಷೇಪಣೆ ಅಥವಾ ಏನು ನಮ್ಮನ್ನು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದಾರೆ, ಏನು ದೇವರು ನಮ್ಮಿಂದ ಎದುರು ನೋಡ್ತಾ ಇದ್ದಾರೆ ಅಂತ ಒಂದು ವಿಷಯವನ್ನು ತಿಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ ಎಂಬುದಾಗಿ ಬೇಡುತ್ತಾ ಎಲ್ಲವನ್ನೇ ನಿಮ್ಮ ಪಾದದ ಬೆಳೆಯಲ್ಲಿ ಒಪ್ಪಿಸಿ ಒಬ್ಬನೇ ಮಗನಾದ ಯೇಸುವಿನ ನಾಮದಲ್ಲಿ ಬೇಡಿ ಮುಗಿಸ್ತಾ ಇದ್ದೀನಿ ಕರ್ತನೆ. ಆಮೇನ್. ಸೊ ತಾಂತ್ರಿಕ ದೋಷ ಇದೆ, ದಯವಿಟ್ಟು ಕ್ಷಮಿಸಿ. ನಾವು ವಚನದ ಮೂಲಕನೇ ನಾವು ಓದೋಣ. ಸೊ ಇವತ್ತು ನಾವು ಲೂಕನ ಬರೆದ ಅಧ್ಯಾಯ 18ನೇ ಅಧ್ಯಾಯದಿಂದ ನಾವು ನೋಡ್ತೀವಿ. ಲೂಕನ ಬರೆದ ಪತ್ರಿಕೆ ಸುವಾರ್ತೆ ಗ್ರಂಥ 18ನೇ ಅಧ್ಯಾಯ 18ರಿಂದ ಯಾರು ಓದ್ತೀರಾ? ಆಮೇಲೆ 18ರಿಂದ 23ವರೆಗೂ ಓದಿ ರಾಜು. ಒಬ್ಬ ಅಧಿಕಾರಿಯು ಬಂದು, ಒಳ್ಳೆ ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗುವಂತೆ ಏನು ಮಾಡಬೇಕು ಎಂದು ಆತನನ್ನು ಕೇಳಲಾಗಿ, ಯೇಸು ಅವನಿಗೆ, ನನ್ನನ್ನು ಒಳ್ಳೆಯನೆಂದು ಯಾಕೆ ಹೇಳುತ್ತಿ? ದೇವರೊಬ್ಬನೇ ಹೊರತು ಮತ್ತಾವನು ಒಳ್ಳೆಯವನಲ್ಲ. ವ್ಯಭಿಚಾರ ಮಾಡಬಾರದು, ನರಹತ್ಯೆ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಎಂಬ ದೇವರ ಆಜ್ಞೆಗಳು ನಿನಗೆ ಗೊತ್ತಿವೆಯಷ್ಟೇ ಎಂದು ಹೇಳಿದನು. ಅದಕ್ಕವನು, ನಾನು ಚಿಕ್ಕಂದಿನಿಂದಲೂ ಇವೆಲ್ಲಕ್ಕೂ ಸರಿಯಾಗಿ ನಡ್ಕೊಂಡು ಬಂದಿದ್ದೇನೆ ಎಂದು ಹೇಳಲು, ಯೇಸು ಅದನ್ನು ಕೇಳಿ ಅವನಿಗೆ, ಇನ್ನೂ ನಿನಗೆ ಒಂದು ಕಡಿಮೆ ಆಗಿದೆ. ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ಹಂಚಿಕೊಡು, ಪರಲೋಕದಲ್ಲಿ ನಿನಗೆ ಸೊಪ್ಪಂತಿರುವುದು. ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ಅವನು ಬಹಳ ಐಶ್ವರ್ಯವಂತನಾಗಿದ್ದರಿಂದ ಇದನ್ನು ಕೇಳಿ ಬಹಳ ವ್ಯಸನಗೊಂಡನು. ಸೊ ಇಲ್ಲಿ ವಚನದಲ್ಲಿ ನಾವು ನೋಡ್ತೀವಿ, ಒಬ್ಬ ಅಧಿಕಾರಿ ತುಂಬ ದುಡ್ಡಿರ್ತಕ್ಕಂಥವನು, ಒಳ್ಳೆಯ ಹೆಸರು ತಗೊಂಡಿರ್ತಾನೆ, ಸಮಾಜದಲ್ಲಿ ಬಹಳ ಬುದ್ಧಿವಂತ ಆಗಿರ್ತಾನೆ. ಮತ್ತು ವಚನದಲ್ಲಿ ನಾವು ನೋಡಿದಾಗ ಅವನು ಭಯಂಕರವಾಗಿದ್ದಾನೆ ನೋಡಿ. ಹೆಂಗೆ ಅಂದರೆ
ಅವ್ರು ಹೇಳ್ತಾರೆ, ವ್ಯಭಿಚಾರ ಮಾಡಬಾರದು, ನರಹತ್ಯೆ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಎಂಬ ಆಜ್ಞೆಗಳು. ಇಷ್ಟು ಹೇಳಿದಾಗ ಅವನ ಆನ್ಸರ್ ಏನು ಹೇಳ್ತಾನೆ? ಇದಕ್ಕೆಲ್ಲ ನಾನು ಕರೆಕ್ಟ್ ಆಗಿದ್ದೀನಿ. ಅವ್ನು ಕೇಳಿದಾಗ ಏನು ಹೇಳ್ತಾನೆ? ನಾನು ಇದುವರೆಗೂ ವ್ಯಭಿಚಾರ ಮಾಡಿಲ್ಲ, ನಾನು ಇದುವರೆಗೂ ನರಹತ್ಯೆ ಮಾಡಿಲ್ಲ, ನಾನು ಇದುವರೆಗೂ ಯಾರ್ದನ್ನು ಕದ್ದಿಲ್ಲ, ಇದುವರೆಗೂ ಸುಳ್ಳು ಸಾಕ್ಷಿ ಹೇಳಿಲ್ಲ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಎಂಬ ದೇವರ ಆಜ್ಞೆಗಳು ಅಂತ ಕೇಳಿದ್ದಕ್ಕೆ ಇಷ್ಟೂ ನಾನು ಮಾಡಿದ್ದೀನಿ ಅಂತ ಹೇಳ್ತೇನೆ. ಬಟ್ ಇಲ್ಲಿ ಈ ಪ್ರಶ್ನೆನ ನಮಗೆ ಕೇಳಿದ್ರೆ ಎಷ್ಟು ಜನ ಕೈ ಎತ್ಬೋದು? ನಾನಂತೂ ಎತ್ತಲ್ಲ. ಈ ವಚನ ಎಷ್ಟು ಸ್ಟ್ರಾಂಗ್ ಆಗಿ ಅವನು ಹೇಳ್ತಾನೆ ಅಂದ್ರೆ, ಅಧಿಕಾರಿ ನೋಡಿ ಎಷ್ಟು ಸ್ಟ್ರಾಂಗ್ ಆಗಿದ್ದಾನೆ ಅಂದ್ರೆ, ವ್ಯಭಿಚಾರ ಮಾಡಿಲ್ಲ, ಒಂದು ಪೈಸಾ ಕೂಡ ಅವನು ಕದ್ದಿಲ್ಲ, ಯಾರಿಗೂ ಸಹ ಸುಳ್ಳು ಸಾಕ್ಷಿ ಹೇಳಿಲ್ಲ, ತಂದೆ ತಾಯಿಗಳನ್ನ ಮರ್ಯಾದೆ ಕೊಟ್ಕೊಂಡು ಅವನ ಜೀವನ ಪೂರ್ತಿ ತಂದೆ ತಾಯಿಗೆ ಮರ್ಯಾದೆ ಕೊಟ್ಕೊಂಡು ಬಂದಿದ್ದಾನೆ. ಜೀಸಸ್ ಹತ್ರ ಹೋಗಿ, ಯೇಸು ಹತ್ರ ಹೋಗಿ ಕೇಳಿದ ತಕ್ಷಣ ಇದೆಲ್ಲ ನಾನು ಮಾಡಿದ್ದೀನಿ, ನಾನು ಕರೆಕ್ಟ್ ಆಗಿದ್ದೀನಿ ಅಂತ ಧೈರ್ಯವಾಗಿ ಹೇಳಿದೆ. ಇವತ್ತು ಪ್ರಪಂಚದಲ್ಲಿ ನನ್ನ ಸೇರಿಸ್ಕೊಂಡು ಇವ್ರು ಹೇಳ್ದಂಗೆ ಕೈ ಎತ್ತೀವಿ ಅಷ್ಟೇ. ಯಾವುದಕ್ಕೆ? ಇದೆಲ್ಲ ಮಾಡಿದ್ದೀನಿ. ಖಂಡಿತವಾಗಿಯೂ ಆ ಮನುಷ್ಯ ಎಷ್ಟರ ಮಟ್ಟಿಗೆ ಅವನು ಜೀವನ ಮಾಡಿರ್ಬೋದು. ಯೇಸುವಿನ ಬೋಧನೆ ಇರಲ್ಲ. ಅವತ್ತಾನ ಅವ್ನು ಯೇಸು ನೋಡ್ತಾ ಇದ್ದಾನೆ, ಬಂದಾಗ ಯಾರೋ ಯೇಸು ಬಂದಿದ್ದಾನೆ ಅಂತ ಓಡೋಕೆ ಬರ್ತಾನೆ, ಬಂದೆ ಅವ್ರನ್ನ ಹೋಗಿ ಮೀಟ್ ಮಾಡ್ತಾನೆ. ಯಾರದೇ ಬೋಧನೆ ಇರಲ್ಲ. ಮೋಸ್ಟ್ಲಿ ಯೆರೆಮೀಯ ಗ್ರಂಥಗಳು ಇನ್ನೂ ಅವ್ನಿಗೆ ಸುಕ್ಕಿರಲ್ಲ, ಗೊತ್ತಲ್ವಾ? ಇನ್ನು ಸತ್ಯವೇದನೆ ಬಂದಿರಲ್ಲ, ಹಳೆ ಗ್ರಂಥಗಳು ಮಾತ್ರ ಇರುತ್ತೆ. ದಶಾಜ್ಞೆಗಳು ಅಂತ ಏನು ಹೇಳ್ತೀವಲ್ಲ, ಅದನ್ನು ಲಿಂಕ್ ಮಾಡಿದೆ. 10 ಆಜ್ಞೆಗಳು ಏನು ಕೊಟ್ಟಿದ್ದಾರೆ, ಆ 10 ಆಜ್ಞೆಗಳನ್ನ ಇಲ್ಲಿ ಲಿಂಕ್ ಮಾಡಿದಾಗ ಅವನು ಆ 10 ಆಜ್ಞೆಗಳನ್ನ ನೀಟಾಗಿ ಫಾಲೋ ಮಾಡ್ಕೊಂಡು. ಇಲ್ಲಿ ಒಂದು ಪ್ರಶ್ನೆ ಏನಂದರೆ, ಅವನಿಗೆ ಯಾವುದೋ ಒಂದು ವಿಷಯ ಕಣ್ಮರೆಯಾಗಿದೆ. ಯಾವುದೋ ಒಂದು ವಿಷಯ ಏನಾಗ್ತಾ ಇದೆ? ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅವನಿಗೆ, ಮಿಕ್ಕಿದೆಲ್ಲ ಕಾಣಿಸ್ತಾ ಇದೆ. ಪ್ರತಿಯೊಂದು ವಿಷಯನೂ ಅವನಿಗೆ ಕಣ್ಣಿಗೆ ಕಾಣಿಸ್ತಾ ಇದೆ, ಆದರೆ ಒಂದು ವಿಷಯ ಅವನ ಕಣ್ಣಿಗೆ ಕಾಣಿಸ್ತಾ ಇದೆ. ಅದು ಯಾವ ವಿಷಯ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ನಮ್ಗೆ ಯಾವುದು ಕಾಣ್ತಾ ಇಲ್ಲ, ನಮಗೆ ಯಾವುದೇ ಕಾಣ್ತಾ ಇಲ್ಲ. ಬಟ್ ಇವನಿಗೆ ಯಾವುದೋ ಒಂದು ವಿಷಯ ಮಾತ್ರ ಕಾಣ್ತಾ ಇಲ್ಲ. ಇದು ಸೀಕ್ರೆಟ್, ವಚನದ ಸೀಕ್ರೆಟ್. ಅದ್ಭುತವಾಗಿ ನಾವು ಇದನ್ನ ನೋಡ್ಬೇಕಾಗುತ್ತೆ. ಮತ್ತೆ ನನ್ನನ್ನೇ ಒಳ್ಳೆಯವನಂತ ಯಾಕೆ ಹೇಳ್ತೀಯ? ಕ್ವಶನ್ ಮಾರ್ಕ್ ಅವನಿಗೆ. ಇಲ್ಲ, ಆಳವಾಗಿ ಆಚೆ ವಚನ ನೋಡಿ, ಯೇಸು ಕ್ರಿಸ್ತರು ಕೇಳ್ತಾ ಇದ್ದಾರೆ, ನನ್ನನ್ನು ಯಾಕೆ ನೀನು ಒಳ್ಳೆಯವನೆಂದೆ? ಇದು ಬಂದು ದೇವರು ಅವರು ಒಳ್ಳೆಯವರು ಅದಕ್ಕಲ್ಲ, ಅವನನ್ನ ಟೆಸ್ಟ್ ಮಾಡ್ತಾ ಇದ್ದಾರೆ. ನೀನು ಯಾಕೆ ನನ್ನನ್ನು ಒಳ್ಳೆಯವನಂತ ಕರೆದೆ? ನಿನ್ಗೇನು ಅನ್ನಿಸ್ತು ನನ್ನದ್ರಲ್ಲಿ ನಾನು ಒಳ್ಳೆಯವನು ಅಂತ? ಅದು ಪ್ರಶ್ನೆ, ಇದು ಉತ್ತರ ಅಲ್ಲ. ಆಕ್ಚುಲಿ ಅರ್ಥ ಮಾಡ್ಕೋಬೇಕು ನಾವೀಗ, ಅದು ಪ್ರಶ್ನೆ ಮಾತ್ರ. ಅಂದರೆ ಯೇಸು ಕ್ರಿಸ್ತರು ಅವನನ್ನ ಪರೀಕ್ಷೆ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇವನು ನನ್ನನ್ನು ದೇವ್ರಂತ ತಿಳ್ಕೊಂಡಿದ್ದಾನ? ದೇವ್ರಂತ ತಿಳ್ಕೊಂಡ್ರೆ ಮಾತ್ರನೇ ಅವನು ಒಳ್ಳೆಯವನಾಗೋದಕ್ಕೆ ಸಾಧ್ಯ. ಅದಕ್ಕೆ ಆ ಅಧಿಕಾರಿ ಅವನನ್ನು ಹೋಗ್ಬಿಟ್ಟು ಒಳ್ಳೆಯವರು ಅಂತ ಹೇಳ್ತಾರೆ. ದೇವ್ರಿಗೆ ಮಾತ್ರನೇ ಈ ಒಳ್ಳೆಯವನನ್ನ ಪದ ಬರುತ್ತೆ ಹೊರತು ಬೇರೆ ಯಾರಿಗೂ ಸಹ ಒಳ್ಳೆಯವರು ಅಂತ ಬರಲ್ಲ. ಇಷ್ಟ ಗಂಟೆ ಇವ್ರು ನನ್ನ ಬಗ್ಗೆ ಹೇಳಿದ್ರು, ನಾಗಣ್ಣ ಹಂಗೆ, ನಾಗಣ್ಣ ಹಿಂಗೆ ಅಂತ. ಗೊತ್ತಿಲ್ಲ ನಾಗಣ್ಣನ ಬಗ್ಗೆ ಏನು ಇನ್ನೊಂದು ಮುಖ. ಈ ಲೋಕದಲ್ಲಿ ಮನುಷ್ಯರು ಒಳ್ಳೆಯವರಾಗೋದಕ್ಕೆ ಸಾಧ್ಯನೇ ಇಲ್ಲ. ಯಾರು ಸಹ ನಾನು ಒಳ್ಳೆಯವನು ಅಂತ ಎದ್ದು ನಿಂತ್ಕೊಳ್ಳೋದಕ್ಕೆ ಈ ಲೋಕದಲ್ಲಿ ಯೇಸು ಕ್ರಿಸ್ತರಿಗೆ ಒಬ್ರು ಬಿಟ್ಟರೆ ಬೇರೆ ಯಾರಿಗೂ ಸಾಧ್ಯ ಇಲ್ಲ ಅಂತ. ಸತ್ಯವೇದದಲ್ಲಿ ಒಂದು ವಚನ ಕೂಡ ಯೇಸು ಕ್ರಿಸ್ತರ ಬಗ್ಗೆ ವಿರೋಧವಾಗಿ ತೋರಿಸೋದಕ್ಕೆ ಈ ಪ್ರಪಂಚದಲ್ಲಿ ಯಾರಿಗೂ ಸಾಧ್ಯ ಇಲ್ಲ ಅಂತ ನನಗೆ. ಅದಕ್ಕೆ ಈ ಅಧಿಕಾರಿ ಓಡಿ ಬಂದು ಒಳ್ಳೆಯ ಬೋಧಕನೇ ಅಂತ ಓಡಿ ಬರ್ತಾನೆ. ಯಾಕೆಂದ್ರೆ ಅವನಿಗೆ ಅರ್ಥ ಆಗಿದೆ ಯೇಸು ಕ್ರಿಸ್ತರು ಮಾತ್ರನೇ ಅವರು. ಆ ಮನುಷ್ಯನಿಗೆ ಅರ್ಥ ಆಯಿತು ಇವರು ತುಂಬ ಒಳ್ಳೆಯವರು. ಆದರೂ ಅವನಲ್ಲೂ ಒಂದು ಮಿಸ್ಸಿಂಗ್ ಇದೆ. ಏನಪ್ಪ ಅದು ಮಿಸ್ಸಿಂಗು? ಇಲ್ಲಿ ನಾವು ನೋಡ್ತೀವಿ, ಯಾವುದೋ ಒಂದು ವಿಷಯ ಕಣ್ಮರೆ ಆಗಿದೆ. 18 ಮಾತ್ರ ಓದಿ ರಾಜು. ಒಬ್ಬ ಅಧಿಕಾರಿಯು ಬಂದು, ಒಳ್ಳೆ ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗುವಂತೆ ಏನು ಮಾಡಬೇಕು ಎಂದು ಆತನನ್ನು ಕೇಳಲಾಗಿ. ಅವನಿಗೆ ಎಲ್ಲ ಮಾಡ್ತಾನೆ, ಆದ್ರೆ ಸ್ವರ್ಗಕ್ಕೆ ಹೋಗೋದು ಹೆಂಗೆ ಅಂತ ಗೊತ್ತಿಲ್ಲ. ಎಲ್ಲ ಮಾಡ್ತಾ ಇದ್ದೀನಿ, ಕದಿಯಲ್ಲ, ಒಬ್ರು ಮೋಸ ಮಾಡಲ್ಲ, ಹಣಕಾಸು ಮಾಡ್ತಾನೆ, ತಂದೆ ತಾಯಿಗೆ ರೆಸ್ಪೆಕ್ಟ್ ಮಾಡ್ತಾನೆ, ಮೇ ಬಿ ಹೆಂಡ್ತಿದ್ರೆ ಹೆಂಡ್ತಿನ ಚೆನ್ನಾಗಿ ನೋಡ್ಕೊಂಡಿರ್ತಾನೆ, ಮಕ್ಕಳಿದ್ರೆ ಮಕ್ಕಳು ಅಧಿಕಾರಿ ಅಂದಮೇಲೆ ಆಗಿರ್ತಾನೆ ಮೋಸ್ಟ್ಲಿ ಮದುವೆ, ಯಾಕಂದ್ರೆ ದುಡ್ಡಿರ್ತಾನೆ, ಯಾರು ಹೋಗ್ಬಿಡ್ತಾನೆ. ಸೊ
ಎಲ್ಲ ಇರುತ್ತೆ. ಆದರೆ ದೇವ್ರ ಸ್ವರ್ಗಕ್ಕೆ ಅಂದರೆ ದೇವ್ರಿರೋ ಜಾಗಕ್ಕೆ ಹೋಗೋದು ಹೆಂಗೆ ಅಂತ ಗೊತ್ತಿಲ್ಲ. ಆ ಕಣ್ಣು ಏನಾಗಿದೆ ಮುಚ್ಚೋಗ್ಬಿಟ್ಟಿದೆ. ಇವತ್ತು ನಮ್ಮ ಹತ್ರ ಎಲ್ಲ ಇರುತ್ತೆ. ಪ್ರೀತಿಯ ಸಹೋದರರೇ, ನನ್ನ ಪ್ರೀತಿಯ ಸ್ನೇಹಿತರೆ, ಇವತ್ತು ಯಾವರೆಲ್ಲ ಹೊಸದಾಗಿ ಬಂದಿದ್ದೀರಾ ಈ ಕೂಟಕ್ಕೆ, ನಮ್ಮ ಹತ್ರ ಎಲ್ಲ ಇರುತ್ತೆ. ಆದರೆ ಸ್ವರ್ಗಕ್ಕೆ ಹೋಗೋದು ಹೆಂಗೆ ಅಂತ ಕಣ್ಣು ಕಾಣ ಎಲ್ಲ ಕೊಡ್ತಾ ಇರ್ತೀವಿ. ನನಗೂ ಅಷ್ಟೇ, ನಾನು ಗಾರೆ ಕೆಲಸ ಮಾಡ್ತಾ ಇದ್ದೆ, ಇವತ್ತೊಂದು ಬಿಲ್ಡಿಂಗ್ ಕೊಟ್ಟಿದ್ದೆ. ಹಂಗಂತ ಅದು ಯಾವುದು ಶಾಶ್ವತ? ಒಂದು ವಿಷಯ ತಿಳ್ಕೊಳ್ಳೋಣ, ನಾನು 10 ಬಿಲ್ಡಿಂಗ್ ಕಟ್ಟಿದ್ರು ಉಂಟೋಯ್ತವೆ, 100 ಬಿಲ್ಡಿಂಗ್ ಕಟ್ಟಿದ್ರು ಉಂಟೋಯ್ತವೆ. ಯಾವುದು ಶಾಶ್ವತ? ನಾನು 10 ಕಾರ್ ತಗೊಂಡ್ರು ಗುಜರಿಗೆ ಹಾಕ್ಲೇಬೇಕು. ವರ್ಷಕ್ಕೊಂದು ಮೊಬೈಲ್ ತಗೋತೀವಿ, ಅದು ಗುಜರಿಗೆ ಹೋಯ್ತದೆ. ಪ್ರೀತಿಯ ಸಹೋದರರೇ, ಇಲ್ಲಿ ನಮಗೆ ಯಾವುದು ಕಾಣ್ತಾ ಇಲ್ಲ ನನಗೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಇವನಿಗೆ ನಿತ್ಯ ಜೀವಕ್ಕೆ ಹೆಂಗ್ ಹೋಗ್ಬೇಕಂತ ಕಾಣ್ತಾ ಇಲ್ಲ. ನಾವೇನ್ ಅನ್ಕೊಂಡಿದೆ ಅಂದ್ರೆ, ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಆಯ್ತಪ್ಪ ನಾನು ಸ್ವರ್ಗಕ್ಕೆ ಹೋಗ್ತೀನಿ, ಒಂದು ಒಳ್ಳೆ ವಿಚಾರ ಮಾಡಿದ್ರೆ ಸಾಕು ದೇವರು ನನಗೆ ಸ್ವರ್ಗಕ್ಕೆ ಸೇರಿಸ್ತಾರೆ ಅನ್ನೋ ಒಂದು ಭ್ರಮೆಯಲ್ಲೇ ನಮ್ಮ ಜೀವನ ನಡ್ಕೊಂಡು ಬರ್ತಾ ಇತ್ತು. 10 ರೂಪಾಯಿ ಕದ್ದಿದ್ದೀನಿ, ನಾಳೆ 5 ರೂಪಾಯಿ ಯಾರಿಗೋ ಕೊಟ್ಟೆ, ದಾನ ಮಾಡಿದ್ದೇನೆ 5 ರೂಪಾಯಿ ಅನ್ಕೊಂಡ್ರೆ ಪಾಪ ಪುಣ್ಯ ಈ ಎರಡನ್ನೂ ದೇವರು ಯಾವ ಥರ ತೂಗ್ತಾರೆ ಅನ್ನೋದು ನಮ್ಮ ತಪ್ಪು ಕಲ್ಪನೆ. ಆ್ಯಕ್ಚುಲಿ ದೇವರು ಅಳತೆ ಮಾಡೋ ವಿಧಾನೇ ಬೇರೆ, ನಾವು ಅಳತೆ ಮಾಡೋದೇ ವಿಧಾನ. ಯಾವ ಥರ ಬಂದು ಹೇಳಿದ್ನ, ನೀನು ಪುಣ್ಯ ಮಾಡಿದ್ರೆ ಇದು ಮಾಡ್ತೀಯ, ಯಾಕಂದ್ರೆ ಇದು ಮಾಡ್ತೀಯ ಅಂತಾರ ದೇವ್ರು ನಮ್ಗೆ ಹೇಳಿದಾರ? ಬಂದು ಹೇಳಿದಾರ. ಅದಕ್ಕೆ ಸತ್ಯವೇದದಲ್ಲಿ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಏನೇ ಮಾಡಿದ್ರು ಕ್ಷಮೆ, ದೇವರ ಕೃಪೆ ಮಾತ್ರನೇ ನಮಗೆ ಸ್ವರ್ಗಕ್ಕೆ ಸೇರ್ಕೊಂಡೋಕ್ಕಾಗುತ್ತೆ. ನಮ್ಮ ಪುಣ್ಯ ಕ್ರಿಯೆಗಳಿಂದ ನಾವು ದೇವ್ರ ಬಳಿಗೆ ಹೋಗಲ್ಲ. ದೇವರ ಕ್ಷಮೆ, ದೇವರ ಪ್ರೀತಿ ಮಾತ್ರನೇ ನಮ್ಮನ್ನ ಸ್ವರ್ಗದ ದಾರಿಯಲ್ಲಿ ಕರ್ಕೊಂಡು. ಸೊ ಇಲ್ಲಿ ಒಂದು ಚಾಲೆಂಜ್ ಕೊಡ್ತಾರೆ ಯೇಸು ಕ್ರಿಸ್ತರು ಬೋಧಕನಿಗೆ. ಏನು ಕೊಡ್ತಾರೆ? ಬದುಕನ್ನೆಲ್ಲ ಮಾರಿ ಅಂದಾಗ ಅವ್ನಿಗೆ ಏನಾಗುತ್ತೆ? ಏನು ಅನ್ಕೊಂತಾನೆ? ಮೋಸ್ಟ್ಲಿ ಎಲ್ಲ ನಿನ್ನ ಹತ್ರ ನೋಡಿ, ನಿನ್ನ ಹತ್ರ 10 ಬಂಗ್ಲೆ ಇದೆಯಾ, 10 ಬಂಗ್ಲೆ ಮಾರಬೇಕು. ನಿನ್ನ ಹತ್ರ 3 ಕಾರ್ ಇದೆಯಾ, 3 ಕಾರ್ ಮಾರಬೇಕು. ಕೈಯಲ್ಲಿ ಉಂಗುರ ಹಾಕಿದೆ, 2 ಉಂಗುರ ಬಿಸಾಕ್ ಪ್ರಶ್ನೆ, ಕತ್ತಲ್ಲಿ ಚೇಂಜ್ ಹಾಕಿ ನೆಕ್ಸ್ಟ್ ಲೈಫ್ ಯಾವುದೋ ಒಂದು ಮಿಣ ಅಂತ ಇತ್ತು, ಅಲ್ಲೇ ಹೊಂಟೋಗ್ಬಿಟ್ರು. ಅದೇ ಕೇಸು ಕೊಡೋದು ಅವ್ರಿಗೆ, ಬರೋದು ನೋಡಿ ಬರೋ ಹೋಯ್ತಾ ಇದ್ದಾನೆ, ಕೊಡೋ ಅವ್ರಿಗೆ ಫಸ್ಟು. ಏನಂತ ರೋಜ್ ಯಪ್ಪ ಗಾಡಿದಿಂದ ಓಡ್ತೀವಿ. ಇಲ್ಲಿ ಅವನಿಗಂಗೆ ಅಂದ ತಕ್ಷಣ ಏನಂಗ ತುಂಬ ಬೇಜಾರಾಗಿದೆ, ಈ ಮನುಷ್ಯ ಇರೋದನ್ನೆಲ್ಲ ಮಾರುವಂತ ಮಾರಕ ನಾನು ಇಷ್ಟು ಕಷ್ಟಪಟ್ಟಿದ್ದು. ತುಂಬ ಬೇಜಾರಾಗ್ತಾನೆ ಅವನು ಅಧಿಕಾರಿ, ತುಂಬ ಬೇಜಾರಾಗಿ ಹೋಗೇ ಬಿಟ್ಟ. ಇವತ್ತು ನಮ್ಮ ಹತ್ರ ಏನನ್ನ ಬಿಡಕ್ಕೆ ನಾವು ಬಹಳ ಹಿಡಿದಿಟ್ಕೊಂಡಿದ್ವಿ. ಇದು ಬಿಟ್ಬಿಟ್ರೆ ನನ್ನ ಕೈ ಜೀವನ ಮಾಡೋಕ್ಕಾಗಲ್ಲಪ್ಪ. ಈ ಅಧಿಕಾರಿ ಥರ ಯಾವುದೋ ಒಂದು ವಿಷಯನ ನಾವು ಹಿಡ್ಕೊಂಡು ಅದು ಬಹಳ ಸ್ಟ್ರಾಂಗು, ಇದಿದ್ರೆ ಮಾತ್ರನೇ ನನ್ನ ಕೈ ಜೀವನ ಮಾಡೋಕ್ಕಾಗತ್ತೆ ಅನ್ನೋದು ಹಿಡ್ಕೊಂಡು ನಾವು ಜೀವನ ಮಾಡ್ತಾ ಇರ್ತೀವಿ. ಅಂಥ ವಿಷಯ ಯಾವುದು ಬಿಡೋಕ್ಕೆ ನಾವು ಆಗ್ತಾ ಇಲ್ಲ ಇವತ್ತು. ಇದನ್ನ ಆಲೋಚನೆ ಮಾಡ್ಬೋದು. ಈ ಅಧಿಕಾರಿ ಅದೇನು. ಸೊ ಅಂದರೆ ಮೊದಲನೇ ವಿಚಾರ ನಾವೇನು ಹೇಳ್ಬೇಕಂದ್ರೆ, ನಮ್ಗೆ ಯಾವುದು ಕಣ್ಣಿಗೆ ಕಾಣ್ತಾ ಇದೆ. ಇವತ್ತು ನಮ್ಮ ಜೀವನದ ಗುಣಮಟ್ಟ ಹೇಗಿದೆ? ಒಂದು ವಿಡಿಯೋ ತೋರಿಸ್ತಿದೆ, ಕರೆಂಟ್ ಇಲ್ಲ. ಗದಗಲ್ಲಿ ಹಂದಿ ಜಾಸ್ತಿ, ಅದಕ್ಕೆ ಹಂದಿ ತಗೊಂಡೆ. ನಾನು ಬಂದಾಗೆಲ್ಲ ಹಂದಿಕೊಂಡು ನೋಡ್ತೀನಿ. ಏನು ಬೇಸಿಕಲಿ ಹಂದಿ ಏನು ನಿಮಗೆ ಗೊತ್ತಿದ್ದು, ನೀವೇ ದಿನ ನೋಡೋರು. ಏನು ಮಾಡುತ್ತೆ ದಿನ? ಏನು ಮಾಡುತ್ತೆ? ಯಾವಾಗೂ ಕೆಸರೆ. ನಾನು ಕರ್ಕೊಂಬಂದು ಅದು ಕ್ಲೀನಾಗಿ ಸ್ನಾನ ಮಾಡಿಸಿ ಒಂಚೂರು ಲಿಫ್ಟಿಗೆ ಹಾಕಿ ಮೂತಿಗೆ ಲಿಫ್ಟಿಗೆ ಹಾಕ್ಬಿಟ್ಟು ಒಂದು ಚಿನ್ನದ ವಜ್ರದ ಆ ಮೂಗಿಗೆ ನ್ಯಾತ್ ಹಾಕ್ಬಿಟ್ಟು ಬೇಸ್ ಅಂದ್ರೆ ಏನು ಮಾಡುತ್ತೆ ಅದು ತಿರ್ಗಾ? ಮತ್ತೆ ಹಂದಿ ಏನಾಗುತ್ತೆ? ಅಲ್ಲೇ ಹೋಗಿ ನೀವು ಲಿಫ್ಟಿಗೆ ಕಾರೋ ಹಾಕಿ, ಚಿನ್ನದ ಮೂಗಿನಾರೋ ಹಾಕಿ, ಆ ಹಂದಿ ಏನಾಗುತ್ತೆ ಮತ್ತೆ ಆ ಕೆಸರಲ್ಲಿ ಹೋಗಿ. ಸೊ ಇವತ್ತು ನಮ್ಮ ಜೀವನ ಯಾವ ರೀತಿಯಾಗಿದೆ? ನಾವು ಜೀವನನ ರಾಜಿ ಮಾಡಿಕೊಂಡು, ರಾಜಿ ಅಂದ್ರೆ ಹುಡುಗಿ ಹೆಸರಲ್ಲ, ರಾಜಿ ಅಂದ್ರೆ ಏನು? ಕಾಂಪ್ರಮೈಸ್, ಒಪ್ಪಂದ.
ಯಾವುದೋ ರಾಜಿ ಅಂದ್ರೆ ಇಲ್ಲಿ ಯಾವುದೋ ಹುಡುಗಿ ಐತೆ ಹುಡುಗ ಅವನೇ ರಾಜ ಅನ್ನೋದಲ್ಲ. ರಾಜಿ ಅಂದರೆ ಒಪ್ಪಂದ, ಕಾಂಪ್ರಮೈಸ್ ಅಂತ ಹೇಳ್ತೀವಿ. ಕೆಲವು ಸಮಯದಲ್ಲಿ ನಾವು ಕಾಂಪ್ರಮೈಸ್ ಆಗ್ಬಿಡ್ತೀವಿ. ಯಾವ ವಿಷಯದಲ್ಲಿ ಕಾಂಪ್ರಮೈಸ್ ಆಗ್ಬೋದು ನೀವೇ ಹೇಳಿ ನೋಡೋಣ. ಇಬ್ರು ಗಂಡ ಹೆಂಡ್ತಿ ಏನಿದು ಅರ್ಥ? ಓಕೆ ಹೇಳಿ ಮುತ್ತಡ. ನಾವು ಜಗಳ ಮಾಡ್ತಿರ್ತೀವಿ ಇಬ್ರು. ಸರಿ, ಓಕೆ, ಒಂದು 5 ನಿಮಿಷ ಬಿಟ್ಕೊಂಡು ನಾನೇ ಕಾಂಪ್ರಮೈಸ್ ಆಗ್ಬಿಡ್ತೀನಿ. ಇದು ಒಳ್ಳೆ ಕಾಂಪ್ರಮೈಸು. ಚಪ್ಪಳ ಹೊಡಿದೀವಿ, ಇದು ಒಳ್ಳೆ ಕಾಂಪ್ರಮೈಸು. ಎಸ್, ಅದೇ ಯಾಕಂದ್ರೆ ಸಿಸ್ಟರ್ ಆಮೇಲೆ 10 ನಿಮಿಷ ಬಿಟ್ಟು ಅಡುಗೆ ಮಾಡ್ಬೇಕಲ್ಲ. ಬಟ್ ಆದ್ರೂ ಒಳ್ಳೇದೇ ಊಟಕ್ಕಾರ ಕಾಂಪ್ರಮೈಸ್. ಆಮೇಲೆ ಇನ್ಯಾವುದು ಕಾಂಪ್ರಮೈಸ್ ಆಗ್ತದೆ. ಇಲ್ಲ ಅಂದ್ರೆ ಹೊರಗಡೆ ಹೋಗಿ ಏನೋ ತಗೊಂಬ ಅಂತ ಹೇಳ್ಬಿಡ್ತಾರೆ, ಅದಕ್ಕಾಗಿ ಕಾಂಪ್ರಮೈಸ್ ಆಗ್ಬಿಡ್ತಾರೆ. ಸಡನ್ ಹೇಳ್ತಾ ಇವತ್ತು ಒಂದಿನ ಓದದೇ ಇದ್ರೆ ಏನೋ ನಾಳೆಗೆ ನಾನು ಎಲ್ಲೋಯ್ತು ಓಡಾಯ್ತದ ಬೈಬಲ್ ಮನೆ ತಾನೇ ಇರ್ತದೆ, ನಾಳೆಗೆ ಓದೋದಾಯ್ತು. ಕರೆಕ್ಟು. ನಿನ್ ತಪ್ಪು ನಾ ಹೇಳಲ್ಲ, ನನ್ನ ತಪ್ಪು ನೀವು ಹೇಳಬೇಡ. ಮನೆ ಹತ್ರ ಸುಳಿದಿಗಿದೀಯ ಅಲ್ಲೇ ಇದು ಇಂದ ಕೊಂಡು ನಾನು ತಾಂಡ ಮಾಟ, ನೀನು ಹೊರ ಕೊಡೋದು, ನಾನು ಹೊರ ಮಾಟ. ಸರಿ, ಅಪ್ರಮ ಕೆಲಸಕ್ಕೆ ಹೋಗ್ತಿದ್ರು. ಏನೇ ಅಂದ್ರೆ ಕೂಡ ನಾಳೆ ಮೊದಲನೇ ದಿವಸ ನಾವೇನು ಮಾಡ್ತೀವಿ, ಪರವಾಗಿಲ್ಲ ಬಿಡು, ನಮ್ಗೆ ಬೇಕಲ್ಲ, ದುಡಿಬೇಕಲ್ಲ, ಸಂಬಳ ಬೇಕಲ್ಲ, ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು. ಓಕೆ, ಅವ್ರು ಏನೇ ಅಂದ್ರು ಪರವಾಗಿಲ್ಲ, ಇವತ್ತಿಲ್ಲ ಅರ್ಧ ಗಂಟೆ ಎಕ್ಸ್ಟ್ರಾ ಕೆಲಸ ಮಾಡ್ಬೇಕು, ಮೀಟಿಂಗ್ ಹೋಗಕ್ಕಾಗಲ್ಲ, ಆಯ್ತು ಕಾಂಪ್ರಮೈಸ್. ಪಾಪ ಅಂತ ಬರುವಂತ ವಿಷಯದಲ್ಲಿ ನಾ ಏನ್ ಯಾರು ಮಾಡ್ಲಾರ್ದಂಗ್ ಮಾಡಿಲ್ಲಲ್ಲ, ಯಾರು ನೋಡ್ತಾರೆ ಒಮ್ಮೆ ತಾನೇ ಇರೋದಿಲ್ಲ. ಕರೆಕ್ಟು. ಕೊಟ್ಟರು ಸ್ವಲ್ಪ ಕಾಂಪ್ರಮೈಸ್ ಆಗ್ತದೆ. ಓಕೆ, 10% ₹100 ಬಂದಿದೆ ಸಂಬಳ, 10 ರೂಪಾಯಿ ಕೊಡಬೇಕು. ಯಾರು ಇರೋಲ್ಲ ಕೌಂಟರ್, ಒಬ್ಬನೇ ಕಟ್ಬಿಡ್ತಾನೆ. ಇಲ್ಲ ಹಣ ಕಟ್ತಾನೆ ಅಣ್ಣ, ಇದು ಇದರಲ್ಲಿ ICC ಸ್ಕ್ಯಾನ್ ಕೊಡೈತಲ್ಲ ಮಾಡ್ಬಿಟ್ಟೆ ಕಣ. ಎಷ್ಟು ಮಾಡ್ದ ಅದು ಕೇಳಬೇಡಿ ನೀವು. ಈ ರೀತಿಯಾಗಿ ನಾವು ಅನೇಕ ಸಮಯ ಆತ್ಮಿಕ ವಿಷಯದಲ್ಲಿ ಏನು ಮಾಡ್ತೀವಿ, ನಮ್ಮ ಜೀವನದ ಗುಣಮಟ್ಟನ ಯಾರೂ ಕಮ್ಮಿ ಮಾಡಲ್ಲ, ನಾವೇ ಕಮ್ಮಿ ಮಾಡ್ತೀವಿ. ನಮ್ಮ ಜೀವನದ ಗುಣಮಟ್ಟ ಯಾರು ಕಮ್ಮಿ ಮಾಡ್ಕೊಳ್ಳೋದು, ಅದಕ್ಕೆ ಜವಾಬ್ದಾರಿ ಯಾರು? ನಾವೇ. ಬೇರೆ ಯಾರು ನಮ್ಮ ಜೀವನದ ಗುಣಮಟ್ಟನ ಕಮ್ಮಿ ಮಾಡ್ಕೊಳ್ಳಲ್ಲ. ಇವತ್ತು ನಮ್ಮ ಜೀವನದ ಗುಣಮಟ್ಟ ಹೇಗಿದೆ, ನಾವು ಯಾವುದಲ್ಲಿ ಕಣ್ಣು ಕಾಣದೆ ಜೀವನವನ್ನು ಮಾಡ್ತಾ ಇದ್ದೀವಿ ಅನ್ನೋ ಒಂದು ವಿಷಯವನ್ನು ನಾವು ನೋಡ್ಕೊಳ್ಳೋಣ. ಓಕೆ, ಅನೇಕ ಸಮಯದಲ್ಲಿ ಉದಾಹರಣೆ ಹೇಳಿದ್ರು ನಾಗಣ್ಣವರು, 0 ಇಂದ ಹೀರೋ ಆಗಿದ್ದಾರೆ ಅಂತ. ಈ ಹೀರೋ ಅಂತ ಹೇಳ್ಕೊಳ್ಳಲ್ಲ, ದೇವರು ನನ್ನ ಕೆಸರಲ್ಲಿ ಇಟ್ಟಿರೋದ್ರಿಂದ ಇವತ್ತು ದೇವರು ಒಂದು ಅದ್ಭುತವಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಅದಕ್ಕೆ ದೇವರ ಸಹಾಯ ಅಷ್ಟೇ ಅಲ್ಲ, ನಮ್ಮ ಪ್ರಯತ್ನವೇ ಇರುತ್ತೆ. ಇದು ಬಹಳ ನಾವು ತಿಳ್ಕೊಂಡು, ನಾವು ತಪ್ಪು ಏನು ಮಾಡೋದು ಗೊತ್ತಾ, ಅನೇಕ ವೇಳೆ ನಾವೇನು ಮಾಡ್ತೀವಿ, ದೇವ್ರು ನೋಡ್ಕೊತಾರೆ ಬಿಡು. ಏನು ಮಾಡ್ತಾರೆ, ದೇವರು ಬಿಡು, ದೇವ್ರು ನೋಡ್ಕೊತಾರೆ. ನಾವು ಅದೇ ತಪ್ಪು ಮಾಡೋದು ಅನೇಕ ಸಮಯ. ದೇವ್ರು ನೋಡ್ತಾನೆ ಇರ್ತಾರೆ. ನೀನು ಹೇಳ್ಬಿಟ್ಟು ನೋಡ್ಕೋಬೇಕಾ ದೇವ್ರು? ನಾವು ಹೇಳ್ಬಿಟ್ಟು ದೇವ್ರು ನೋಡ್ಬೇಕಾ? ದೇವ್ರು ಯಾವಾಗಲೂ ನೋಡ್ತಾ ಇರ್ತಾರೆ. ನಮ್ಗೆ ಏನು ಬೇಕು, ಇವನಿಗೆ ಏನು ಕೊಡಬೇಕು, ಯಾವ ರೀತಿಯ ಜೀವನ ಮಾಡಬೇಕು, ಪ್ರತಿಯೊಂದು ಸಮಯದಲ್ಲೂ ದೇವ್ರು ಯಾವಾಗಲೂ ನಮ್ಮನ್ನ ನೋಡ್ಕೊಳ್ತಾನೆ ಇರ್ತಾರೆ. ಬಟ್ ನೀನೇನು ಮಾಡ್ತಾ ಇದ್ದೀಯ ಅಂತ ಕೇಳಿ, ನಾವು ಈ ರೀತಿಯಾಗಿ ನಮ್ಮ ಜೀವನದ ಒಂದು ಗುಣಮಟ್ಟವನ್ನು ಅಭಿವೃದ್ಧಿ ಪಡಿಸ್ಕೊಳ್ಳೋಕ್ಕೆ ನಮ್ಮ ಪ್ರಯತ್ನನೂ ಅಷ್ಟೇ ಮುಖ್ಯ. ನಾವು ಪ್ರಯತ್ನ ಪಟ್ಟಿಲ್ಲ ಅಂದರೆ ನಾವು ಜೀವನದಲ್ಲಿ, ನೀನು ಪ್ರೀಚರಾರು ಆಗ್ಬೋದು, ನೀನು ಅನೇಕ ಹಣವನ್ನು ಗಳಿಸ್ಬೋದು, ಇಲ್ಲ ನೀನು ಯಾವುದೋ ಒಂದು ಮಟ್ಟಕ್ಕೆ ಬೆಳಿಬೋದು, ಸಭೆಯ ಒಬ್ಬ ನಾಯಕನಾಗ್ಬೋದು, ಕುಟುಂಬವನ್ನು ನಡೆಸ್ತಕ್ಕಂಥ ಒಬ್ಬ ಮಾದರಿ ನಾಯಕನಾಗ್ಬೋದು, ಒಳ್ಳೆ ಗಂಡ ಆಗ್ಬೋದು ಅಥವಾ ಒಳ್ಳೆ ಹೆಂಡತಿ ಆಗ್ಬೋದು. ಅದು ನಮ್ಮ ಪ್ರಯತ್ನದ ಜೊತೆಗೆ ದೇವರ ಆಶೀರ್ವಾದನೂ ಇಂಪಾರ್ಟೆಂಟ್. ಅಂದರೆ ನಮ್ಮ ಜೀವನದ ಮಟ್ಟ ಗ್ರೀಷಕ್ಕೆ ನಾನು ಹಿಂಗೆ ಇದ್ರೆ ಸಾಕು ಬಿಡು, ನಾನು ಹಿಂಗೆ ಸಾಕು, ನಮ್ಮನ್ನು ಯಾರು ನೋಡ್ಬೇಕು, ಸತ್ತರೆ ನಾಳೆ ಸತ್ತರೆ ನಾವು ದೇವ್ರ ತಗೋತೀವಿ, ಇದೆಲ್ಲ ಯಾಕೆ ಮಾಡಬೇಕು? ಹಂಗಾರೆ ಯಾರು ಮನೇಲಿ ಇರಬೇಡಿ, ಎಲ್ಲ ಬಿದಿಗೆ ಬಂದು ಮನೆ ಕಳಿ ಆಗತ್ತಾ? ಎಲ್ಲ ಬೇಕು, ಎಲ್ಲದಕ್ಕೂ ಪ್ರಯತ್ನ ಪಡ್ತೀವಲ್ಲ, ಪ್ರತಿಯೊಂದು ವಿಷಯಕ್ಕೂ
ಪ್ರಯತ್ನ ಪಟ್ಟೇ ಪಡ್ತೀವಿ. ಅಂದರೆ ನಮ್ಮ ಪ್ರಯತ್ನನೂ ಸಹ ಬಹಳ ಬಹಳ ಮುಖ್ಯ. ಯಾವುದೇ ವಿಷಯಕ್ಕೆ ನೀವು ತಗೊಳ್ಳಿ, ಬಹಳ ಮುಖ್ಯ ಅನ್ನೋದನ್ನು ನಾವು ಆಲೋಚನೆ ಮಾಡಿ. ಸೊ ಎರಡನೇ ಅಂಶ, ಸೊ ಯೋಹಾನ 10:10 ಯಾರು ಓದಿ. ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನ. ಕಳ್ಳನು ಕದ್ದುಕೊಳ್ಳುವುದಕ್ಕೆ, ಕೊಯ್ಯುವುದಕ್ಕೂ, ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ಯಾವುದಕ್ಕೂ ಬರುವುದಿಲ್ಲ. Okay. ನಾನಾದರೂ ಅವುಗಳಿಗೆ ಜೀವವನ್ನು ಇರಬೇಕಂತಲೂ ಅದು ಸಮೃದ್ಧಿಯಾಗಿ ಇರಬೇಕಂತಲೂ ಬಂದೆನು. ಆಮೇನ್. ನಾನಾದರೂ ಅವುಗಳಿಗೆ ಜೀವವು ಇರಬೇಕಂತಲೂ ಮತ್ತೆ ದೇವರು ಈ ಭೂಮಿ ಮೇಲೆ ಬಂದಿರೋದು ಎಲ್ಲರೂ ಸಹ ಸಮೃದ್ಧಿಯಾಗಿ ಇರಬೇಕಂತ. ಯಾರೂ ಸಹ ಕೆಳಮಟ್ಟದ ಜೀವನವನ್ನು ಮಾಡಬಾರ್ದು. ಎಲ್ಲರೂ ಸಹ ಸಮೃದ್ಧಿಯಾಗಿ ಜೀವನವನ್ನು ನಡೆಸಬೇಕು, ಅದ್ಭುತವಾಗಿ ಜೀವನವನ್ನು ನಡೆಸಬೇಕಂತಲೇ ದೇವರು ಹುಡಿಕೊಂಡು ಬಂದಿರ್ತಾರೆ. ಅದರ ಸೈತಾನ ಯಾವುದಕ್ಕೆ ಬರ್ತಾನಂತೆ? ದೇವರಿಂದ ನಮ್ಮನ್ನ ಹಿಡಿದು ಅವನ ಬುಟ್ಟಿಗೆ ಹಾಕೊಳ್ಳೋದಕ್ಕೆ ಅವನು ಬರೋದು. ಇಲ್ಲಿ ದೇವರು ಯಾವುದಕ್ಕೆ ಬರ್ತಾರೆ? ಅವನಿಂದ ಕಾಪಾಡಿ ನಮ್ಮನ್ನ ಸಮೃದ್ಧಿಯಾಗಿ ಬೆಳಿಬೇಕು. ಎಲ್ಲ ವಿಷಯದಲ್ಲೂ ನೀವು ಹಣವಂತರಾಗಿರಿ, ಬುದ್ಧಿವಂತರಾಗಿರಿ, ಸಭೆ ನಾಯಕತ್ವವನ್ನು ವಹಿಸಿ ಯಾವುದೇ ಒಂದು ವಿಷಯಕ್ಕೆ ತಗೊಂಡ್ರು ದೇವರು ಎಲ್ಲ ಒಂದು ವಿಷಯದಲ್ಲೂ ಸಮೃದ್ಧಿಯಾಗಿರ್ಬೇಕಂತಲೇ. ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಗರಿಷ್ಠ ಜೀವನ ಅಂದರೆ ಇವತ್ತು ನಾವು ಯಾವ ರೀತಿಯಲ್ಲಿ ಇದ್ದೀವಿ, ಇಷ್ಟೇ ಸಾಕು, ನಾನು ಮುಂದಕ್ಕೆ ಬೆಳೆಯೋದು ಬೇಡ, ಇದೇ ಜೀವನ ನನಗೆ ಸಫಿಷಿಯೆಂಟ್ ಆಗಿದೆ, ಇದು ಸಾಕು ನನಗೆ ಅನ್ನೋರು ನಾವು ತುಂಬ ಜನ ಇದ್ದೀವಿ. ಹಂಗಂತ 2 ಮಕ್ಕಳು ಸಾಕು, ಇನ್ನೂ ಒಂದು 10 ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ ನಾನು. ಅರ್ಥ ಆಯ್ತು? ಆ ವಿಷಯದ ಬಗ್ಗೆ ಮಾತಾಡ್ತಾ ಇದೆ ಬ್ರದರ್. ಇನ್ನೂ ಜಾಸ್ತಿ ಮಾಡುವಂತ ಬ್ರದರ್ ಸ್ವಲ್ಪ ಡೌನ್ ಆಗಿರ್ಬೇಕು. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ದೇವರ ವಿಷಯದಲ್ಲಿ ಇನ್ನು ಎಷ್ಟರ ಮಟ್ಟಿಗೆ ನಾವು ಬೆಳಿಬೋದು, ಎಷ್ಟು ನಾವು ಅದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ, ಅದು ಬಹಳ ಮುಖ್ಯ. ದೇವ್ರಿಗೆ ಬೇಕಾಗಿರ್ತಕ್ಕಂಥ ನೀವು ಆಟೋಮೆಟಿಕ್ಕಾಗಿ ನಿಮ್ಗೆ ಏನು ಬೇಕೋ ದೇವರು ಅದನ್ನು ಆಶೀರ್ವಾದ ಮಾಡಿಕೊಂಡು ಬರ್ತಾನೆ ಇರ್ತಾರೆ. ನೀವು ಯಾವುದಕ್ಕೂ ಕೊರತೆ ಪಡೋದು ಬೇಕಾಗಿಲ್ಲ. ನಾನು ಸಭೆಗೆ 1999 ಮಾರ್ಚ್ 21ನೇ ತಾರೀಕು ನನಗೆ ಇನ್ವೈಟ್ ಮಾಡಿದ್ರು. ಸಾಯಂಕಾಲ 5:30 ಮಾರ್ಚ್ 31 9:30 ನಂದು ಬ್ಯಾಪ್ಟಿಸಮ್. 10 days. ರಾತ್ರಿ 12 ಗಂಟೆವರೆಗೂ ಕೂತ್ಕೊಂಡು ಬೈಬಲ್ ಓದ್ತಾ ಇದ್ದೆ. ಬೈಬಲ್ ಸರಿನಾ, ರಾಮಾಯಣ ಸರಿನಾ, ಮಹಾಭಾರತ ಸರಿನಾ ಅಂತ ಅದನ್ನು ಓದ್ತಾ ಇದ್ದೆ. ನಾನು ಶಿಷ್ಯನಾಗೋದಕ್ಕಿಂತ ಮುಂಚೆ ಕುರಾನ್ ಓದಿ ಮುಗಿಸಿದ್ದೀನಿ, ರಾಮಾಯಣ ಸಂಪೂರ್ಣವಾಗಿ ಮುಗಿಸಿದ್ದೀನಿ, ಭಗವದ್ಗೀತೆನೂ ಮುಗಿಸಿದ್ದೀನಿ. ಪ್ರತಿಯೊಂದು ವಿಷಯನೂ ನಾನು ತಿಳ್ಕೊಂಡೆ. ಅದ್ಭುತವಾಗಿ ನನಗೆ ಒಂದು ಉಡುಗೊರೆಯಾಗಿ ಒಂದು ಸತ್ಯವೇದ ನನಗೆ ಸಿಕ್ತು. ನಂದು ಮೊದಲನೇ ಕೆಲಸ ರೋಡ್ಗೆ ಟಾರ್ ಹಾಕಿದ್ದು. 2ನೇ ಕೆಲಸ ಕ್ಲಿನಿಕಲ್ಲಿ ಟಾಯ್ಲೆಟ್ ವಾಶ್ ಮಾಡಿ. 3ನೇ ಕೆಲಸ ಈ ಥರ ಸೊಂಪು ಕೆಳಗಡೆ ಹಿಡಿದು ಆ ಸೊಂಪನ್ನ ಕ್ಲೀನ್ ಮಾಡಿ. 4ನೇ ಕೆಲಸ ಗಾರೆ ಕೆಲಸ. 5ನೇ ಕೆಲಸ ಉಪ್ಪಿನಕಾಯಿ ಫ್ಯಾಕ್ಟ್ರಿಲಿ ಮಾವಿನಕಾಯಿ ಕಟ್ ಮಾಡ್ತಾಯಿದ್ದೆ. 6ನೇ ಕೆಲಸ ಒಂದು ಸೇಟು ಅಂಗಡೀಲಿ ಬೆಳಿಗ್ಗೆ ಹೋಗಿ ಅವ್ರ ಮನೆ ಮುಂದೆ ಮನೆ ಹಿಂದೆ ಎಲ್ಲ ಕಸ ಗುಡಿಸ್ಬಿಟ್ಟು 9 ಗಂಟೆಗೆ ಅವ್ರ ಜೊತೆ ಹೋಗಿ ಆಫೀಸೆಲ್ಲ ಕ್ಲೀನ್ ಮಾಡಿ. 8ನೇ ಕೆಲಸ ಟೈಲರ್ ಅಂಗಡೀಲಿ ಕಾಚಾ ಗುಂಡಿ ಹಾಕ್ತಾಯಿದ್ದೆ. 9ನೇ ಕೆಲಸ ಪ್ರಿಂಟಿಂಗ್ ಪ್ರೆಸ್ಗೆ ಹೋಗ್ಬಿಟ್ಟು ಅಲ್ಲಿ ಪ್ರಿಂಟಿಂಗ್ ಮಾಡೋಕ್ಕೆ ಶುರು ಮಾಡೋದು. 10ನೇ ಕೆಲಸ, 11ನೇ ಕೆಲಸ, 12ನೇ ಕೆಲಸ, ಈ ಥರ ಹೋಯ್ತಾ ಇದ್ರೆ ಪ್ರಪಂಚದಲ್ಲಿ ಯಾವ ಕೆಲಸನೂ ಬಿಟ್ಟಿಲ್ವೇ ಅನ್ನಿಸ್ಬಿಟ್ಟು ದೇವರು ಅದ್ಭುತವಾಗಿ ನಡೆಸ್ಕೊಂಡು 21ನೇ ವಯಸ್ಸಿಗೆ ಯೇಸು ಕ್ರಿಸ್ತನ ನನ್ನ ರಕ್ಷಕನು ನನ್ನ ಒಡೆಯನು ಅಂತ ಸ್ವೀಕರಿಸ್ಕೊಂಡು ಅಲ್ಲಿಂದ ನನ್ನ ಜೀವನ ಸಂಪೂರ್ಣವಾಗಿ ಬದಲಾವಣೆ. ಸಂಪೂರ್ಣ. ಅದಕ್ಕಿಂತ ಮುಂಚೆ ಬಾರ್ಗೆ ಹೋಗ್ತಾ ಇದ್ದೆ, ವಿಚಾರದ ಕಡೆ ಹೋಗ್ತಾ ಇದ್ದೆ, ಹುಡುಗಿರ ಕಡೆ ಹೋಗ್ತಾ ಇದ್ದೆ, ಕಳ್ತನ ಮಾಡ್ತಾ ಇದ್ದೆ, ಸುಳ್ಳು ಸಾಕ್ಷಿ ಹೇಳ್ತಾ ಇದ್ದೆ. ನರಹತ್ಯೆ ಮಾಡಿಲ್ಲ. ನರಹತ್ಯೆ ಮಾಡಬೇಕಂತ ಹೋಗಿದ್ದೆ, ಏನೋ ದೇವರು ಬದುಕಿಸಿದ್ರು. ಇದು ನಾನು ಹತ್ಯೆ ಆಗ್ತಿದ್ದಲ್ಲ ಅವನೇ ಹತ್ಯೆ ಮಾಡ್ತೀನೋ ಗೊತ್ತಿಲ್ಲ.
ನನ್ನ ತೆಗೆದುಬಿಟ್ಟಿರೋರು ಹೇಳೋಕ್ಕಾಗ್ತಿರ್ಲಿಲ್ಲ. ಗುಂಪು ಕಟ್ಕೊಂಡು ಹೋಗ್ತಾ ಇದ್ವಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ. 18-20 ವಯಸ್ಸಿಗೆ ನಾನು ಹೇಳ್ತಾ ಇರೋದು ಕೆಲಸ. ದೇವರು ಆ ಎಲ್ಲ ಒಂದು ಆ ಕೆಸರಿತ್ತಲ್ಲ, ಆ ಕೆಸರಿಂದ ಕರ್ಕೊಂಡು ಬಂದು ನನಗೇನು ಕಣ್ಮರೆ ಆಗಿತ್ತು, ನೀವು ಅಧಿಕಾರಿ ಥರ ಆ ಕಣ್ಣನ್ನ ದೇವರು ತಿಳಿಸ್ತು. ಇವತ್ತು ನಿಮ್ಮ ಮುಂದೆ ಒಳ್ಳೆ ನಾಗರಾಜ್ ಅಂತ ಹೇಳಲ್ಲ, ಒಬ್ಬ ಶಿಷ್ಯನಾಗಿ ನಿಂತ್ಕೊಳ್ಳೋಕ್ಕೆ ದೇವರು ಅವಕಾಶ ಇದೆ. ದೇವರು ನಾನು ನಂಬ್ತೀನಿ ನಿಮ್ಮ ಜೀವನದಲ್ಲೂ ಈ ಥರ ಅನೇಕ ಕಾರ್ಯಗಳು ಮಾಡಿರ್ತಾರೆ ಅಂತ ನಾನು ಸಂಪೂರ್ಣವಾಗಿ. ಸೊ ದೇವರ ಮಾರ್ಗವನ್ನು ಅನುಸರಿಸೋದಕ್ಕೆ ನೀವು ಹುಡುಕಬೇಕು. ಮೊದಲನೇ ಸಾರಿ ಬಂದಿರತಕ್ಕಂಥ ನನ್ನ ಪ್ರೀತಿಯ ಸ್ನೇಹಿತರಿಗೆ ನಾನು ಹೇಳಕ್ಕೆ ಇಷ್ಟಪಡೋದಿಷ್ಟೇ, ನಿಜವಾದ ದೇವ್ರನ್ನ ಹುಡುಕಿ. ದೇವ್ರನ್ನ ಯಾವ ರೀತಿಯಲ್ಲಿ ಕಂಡುಕೊಳ್ಬೇಕಂತ ಇಲ್ಲಿ ಅನೇಕ ಸಹೋದರರು ನಿಮ್ಗೆ ಹೇಳ್ಕೊಡ್ತಾರೆ. ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಸೊ ಖಂಡಿತವಾಗಿ ನಾನು ನಂಬ್ತೀನಿ. ಸೊ ನಮ್ಮ ಗುಣಮಟ್ಟ ಜೀವನ ಅಂದಿಯ ರೀತಿಯಲ್ಲಿ ಇರುವುದು ಬೇಡ, ಬೇರೆ ರೀತಿಯಲ್ಲಿ ಇರುವುದಕ್ಕೆ ನಾವು ನೋಡೋಣ. ಒಂದು ವಿಷಯ ನಾವು ಅರ್ಥ ಮಾಡ್ಕೊಳ್ಳೋಣ. ಯೇಸು ಕ್ರಿಸ್ತರು ಈ ಒಂದು ಲೋಕಕ್ಕೆ ಬಂದಿದ್ದು ನಮ್ಮ ಪಾಪಗಳನ್ನು ಮನ್ನಿಸಿ ಸಂಪೂರ್ಣವಾಗಿ ನಮ್ಮನ್ನು ಪರಲೋಕದ ಕಡೆ ಕರ್ಕೊಂಡು ಹೋಗ್ಬೇಕಂತೆ ಅವ್ರನ್ನ ಮಾರ್ಗವಾಗಿದ್ದಾರೆ. ಅದ್ರ ಬಗ್ಗೆ ನಾವು ಖಂಡಿತ. ಸೊ ಒಂದು ವಿಷಯ ನಾವು ನೋಡ್ತೀವಿ ಇಲ್ಲಿ. ಎರಡನೇ ವಿಷಯ, ಯಾವುದು ನಮಗೆ ಕಮ್ಮಿ ಆಗಿದೆ ಅನ್ನೋ ಒಂದು ವಿಷಯವನ್ನು ನಾವು ನೋಡ್ತೀವಿ ಇಲ್ಲಿ. ಆ ವಿಷಯವನ್ನು ನೋಡಿದಾಗ ಒಂದು ವಚನವನ್ನು ನಾವು ನೋಡೋಣ. ರೋಮಾಪುರದವರಿಗೆ 6:23 ಯಾರು ಓದ್ತೀರಾ? ಯಾಕಂದರೆ ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥ ಹೊರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ. ಆಮೆನ್. ಸೊ ಯಾರೆಲ್ಲ ಇಲ್ಲಿ ಪಾಪ ಪುಣ್ಯ ನಂಬ್ತೀರಾ? ಓಕೆ, ಪಾಪನೂ ಇದೆ ಪುಣ್ಯನೂ ಇದೆ ಅಂತ ಯಾರು ನಂಬ್ತೀರ? ಈ ಕೈ ಎತ್ತ ಸ್ವಲ್ಪ ಜನ. ಓಕೆ, ಸೊ ವೆರಿ ಗುಡ್. ಪಾಪ ಪುಣ್ಯ, ಇವಾಗ ನಮಗೆ ನಾನು ತಪ್ಪು ಮಾಡಿದ್ದೀನಿ, ಕರೆಕ್ಟ್ ಅಲ್ವಾ? ನಾನು ತಪ್ಪು ಮಾಡಿದ್ದೀನಿ, ಮತ್ತು ನಾವು ಒಂದು ಕ್ಷಮೆಯನ್ನು ಕೇಳಬೇಕು. ಬೈಬಲ್ ಪ್ರಕಾರ ನೋಡಿದ್ರೆ ತಪ್ಪು ಮಾಡಿರೋರು ಸಹ ಕ್ಷಮಿಸ್ಬೋದು, ತಪ್ಪು ಮಾಡೇ ಇಲ್ಲದೆ ಇರೋರು ಸಹ ಒಪ್ಕೋತೀರಾ? ಕೃಷ್ಣ ಕನ್ಫ್ಯೂಷನ್ ಆಯಿತು. ಯು ಐ ಅರ್ಜೆಂಟು ಇಂಪಾರ್ಟೆಂಟು, ಉಪೇಂದ್ರ ಫಿಲಿಮ್ ಅಲ್ಲ ಉವಿ ಅಂದರೆ. ಓಕೆ ಓಕೆ, ನಾವು ಅಂದರೆ ಏನು ವಚನದಲ್ಲಿ ನಾವು ನೋಡ್ದಂಗೆ, ನೀವು ಮತ್ತೊಬ್ಬರ ಪಾಪಗಳನ್ನು ಕ್ಷಮಿಸಿದ್ದೀರ, ತಂದೆಯಾದ ದೇವರು ನಿಮ್ಮ ಪಾಪಗಳನ್ನು ಕ್ಷಮಿಸಿದ್ದಾರೆ. ಅಂದರೆ ನಾವು ಪಾಪ ಮಾಡಿದರೂ ಸಹ ಒಂದು ವೇಳೆ ನಾವು ಇನ್ನೊಬ್ಬರನ್ನ ಕ್ಷಮಿಸಬಹುದು ಅನ್ನೋ ಒಂದು ವಚನ ಇದೆ. ಇದರಲ್ಲಿ ಅದ್ಭುತ ಏನಪ್ಪ ಅಂದರೆ, ನಮಗೂ ದೇವ್ರಿಗೆ ಏನು ವ್ಯತ್ಯಾಸ, ಅದೇ ಇಂಪಾರ್ಟೆಂಟ್ ತಿಳ್ಕೊಬೇಕು. ಯಾಕಂದ್ರೆ ದೇವರು ನಮ್ಮ ಪಾಪವನ್ನು ಕ್ಷಮಿಸ್ತಾರೆ. ಸಪೋಸ್ ಕೃಷ್ಣ ಏನೋ ನಮಗೆ ಬೈದರು, ನಾವು ಹೋಗ್ಬಿಟ್ಟು ಕೃಷ್ಣನ್ ಅಂತ ಹೊಡೆದಿಲ್ಲ, ಹೆದರ್ಕಬೇಡಿ. ಇವಾಗ ನಾನು ಕೃಷ್ಣ ಅವ್ರಿಗೆ ಹೊಡೆದೆ, ಯಾರು ನನ್ನನ್ನು ಕ್ಷಮಿಸ್ಬೇಕು? ಅಲ್ಲ, ಫಸ್ಟು ನನ್ನೈತೆ ಕ್ಷಮಿಸ್ಬೇಕು. ಕರೆಕ್ಟ್ ಅಲ್ವಾ? ಬ್ರದರ್ ಏನೊಬ್ರು ನಮ್ಮ ಬ್ರದರ್ ಹೊಡ್ಕೊಂಡ್ರು ಅಂತ ಸುಮ್ಮನೆ ಬಿಡ್ತಾರೆ, ಅದು ನನ್ನೈತೆ ಬಿಡ್ಬೇಕಲ್ಲ, ಬಿಡಲ್ಲ. ಬಿಡ್ಬೋದು ಅಷ್ಟು ಜನದ ಮುಂದೆ ನಮ್ಮ ಗಂಡಿಗೆ ಹೆಂಗೆ ಕೈ ತಪ್ಪಲ್ವಾ? ಅದು ಬೆಂಗಳೂರಿಂದ ಬಂದಿದ್ದಾರೆ ಹೊಡೆಯೋಕ್ಕೆ. ಗದಗ ನಮ್ಮ ಬ್ರದರ್ ನಮ್ಮ ಗ್ರೂಪಲ್ಲಿ ಇದ್ರೇನೋ ಅನ್ಬೋದಾಗಿದೆ. ಹೆಂಡತಿ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದಿದ್ದಾರೆ. ಅರ್ಥ ಆಯ್ತಲ್ಲ? ಸೊ ದೇವರು ನಮಗೂ ಇರೋ ವ್ಯತ್ಯಾಸ ಅಂದರೆ, ನಾವು ಒಬ್ಬರನ್ನ ಕ್ಷಮಿಸ್ಬೋದೇ ಹೊರತು ಅವ್ರನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗಕ್ಕಾಗಲ್ಲ. ದೇವರು ನಮ್ಮನ್ನ ಕ್ಷಮಿಸಿ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾರೆ ಸ್ವರ್ಗಕ್ಕೆ. ಇದೇ ವ್ಯತ್ಯಾಸ. ಈ ಒಂದು ವಿಷಯ ನಾವು ಅದ್ಭುತವಾಗಿ ಅಂದರೆ
ನಮ್ಮಲ್ಲಿ ಯಾವಾಗಲೂ ಕ್ಷಮಿಸೋದು ಇದ್ದೇ ಇರ್ಬೇಕು, ಅದನ್ನು ಬಿಡಲೇಬಾರ್ದು. ಏನೇ ಆಗಲಿ ಕ್ಷಮಿಸುವಂಥ ಗುಣ ನಮ್ಮಲ್ಲಿ ಸದಾಗಿದೆ. ಸೊ ಅದನ್ನೇ ನಾನು 2ನೇ ಪಾಯಿಂಟ್ ಅಂತ ಹೇಳಿದೆ. ಸೊ ನಾವು ಏನರಲ್ಲಿ ಕಮ್ಮಿ ಆಗಿದ್ದೀವಿ? ಒಂದು ವೇಳೆ ನಮ್ಮಲ್ಲಿ ಕೆಲವು ವಿಷಯಗಳು ಕಮ್ಮಿ ಆಗಿದ್ದರೆ ನಾವು ದೇವರ ಬಳಿಯಲ್ಲಿ ಹೋಗೋದಕ್ಕೆ ಸಾಧ್ಯ ಇಲ್ಲ. ಪಾಪವು ಕೊಡುವ ಸಂಬಳ ಮರಣ. ರೋಮ 5:1, ರೋಮ ಪ್ರದವರಿಗೆ 5:1. ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ಓಕೆ. ಸೊ ಇವಾಗ ರಾಜಿ ಮಾಡಬೇಕು. ನಾನು ಕೃಷ್ಣ ಅವ್ರು ಹೊಡೆದ್ಬಿಟ್ಟೆ. ಇವಾಗ ರಾಜಿ ಮಾಡೋದು ಯಾರಿಲ್ಲ ನನಗೆ. ನಾವು ಮಾಡೋಕ್ಕಾಗಲ್ಲ. ಇವ್ರನ್ನ ಅವ್ರಿಗೆ ಲಲಿತ ಹೇಳ್ತಾರೆ, ದಿನೇಶ್ ಕರ್ಸಿ ಬೆಂಗಳೂರಿಂದ. ಹೆಂಗೆ ಬೆಂಗಳೂರಿಂದ ತಾನೇ ಕೊಡ್ತಾರೆ. ಅವಾಗಲೇ ನಾನು ರಾಜ, ಅಲ್ಲಿವರೆಗೂ ನಾನು ಆಗಲ್ಲ ಅಂತಾರೆ. ಇವಾಗ ಏನು ಮಾಡೋದು ನಾವು? ಬರ್ತಾಯಿದೆ. ಸೊ ಈ ಕ್ಷಮಿಸ್ಬೇಕು. ದೇವರು ನಮಗೆ ಕ್ಷಮಿಸ್ಬೇಕಂದ್ರೆ ನಮಗೆ ಯಾರು ಬಂದು ರಾಜಿ ಮಾಡಬೇಕು. ಆ ರಾಜಿ ಮಾಡಿದವರೇ ಯೇಸು ಕ್ರಿಸ್ತ. ಅದ್ಭುತವಾಗಿದೆ ವಚನ. ನಾವು ಪಾಪದಲ್ಲಿ ಇರುವಾಗ ಯೇಸು ಕ್ರಿಸ್ತರು ಬಂದು ದೇವರ ಮತ್ತು ನಾಗರಾಜ್ ನಡುವೆ ಬಂದು ಅದನ್ನು ರಾಜಿ ಮಾಡಿ ನನಗೆ ಆ ಸ್ವರ್ಗದ ದಾರಿಯನ್ನು, ಲಲಿತ್ ಅವರು ನನ್ನ ಸ್ವರ್ಗದ ದಾರಿ ತೋರಿಸ್ಲಿಲ್ಲ, ಕೃಷ್ಣ ನನಗೆ ಸ್ವರ್ಗದ ದಾರಿ ತೋರಿಸ್ಲಿಲ್ಲ. ನನಗೆ ಸ್ವರ್ಗದ ದಾರಿ ತೋರಿಸಿ ರಾಜಿ ಮಾಡಿಕೊಟ್ಟಿದ್ದು ಯಾರು? ಹೊಡೆದಿದ್ದು ಅವ್ರಿಗೇನೆ, ಬಟ್ ಸ್ವರ್ಗ ಸಿಕ್ಕಿದ್ದು ನನಗೆ. ಹೆಂಗಿದೆ ನೋಡಿ. ಅಷ್ಟು ಪ್ರೀತಿ ಮಾಡ್ತಾರೆ ದೇವರು ಪ್ರತಿಯೊಬ್ಬರನ್ನು ಪ್ರೀತಿ ಮಾಡ್ತಾರೆ. ಹಂಗಂತ ಯಾರು ಹೊಡೆದಿದ್ದೀರ ಹೋಗಿ ನಾಗರಾಜ್ ಬದಲು ಬೆಂಗಳೂರಿಂದ ಬಂದು ಹೊಡೆಯಕ್ಕೆ ಹೇಳಿದ್ದಾರೆ ಮೆಸೇಜಲ್ಲಿ. ನಾನು ಉದಾಹರಣೆ ಕೊಡ್ತಾ ಇದ್ದೀನಿ. ಯೇಸು ಕ್ರಿಸ್ತರು ಎಷ್ಟರ ಮಟ್ಟಿಗೆ ನಮ್ಮ ಜೀವನದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಪ್ರತಿದಿನನೂ ಯೇಸು ಕ್ರಿಸ್ತರು ನಮ್ಮ ಜೀವನದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅದು ನಮಗೆ ಕಾಣಲ್ಲ, ಕಣ್ಮರೆ. ಈ ಒಂದು ವಿಷಯಗಳನ್ನ ನಾವು ಸೊ ತೀತನ ಬರೆದ ಸುವಾರ್ತೆ 2:11-13. ತೀತನ ಬರೆದ ಪತ್ರಿಕೆಗೆ ಹೋಗೋಣ. ಅಲ್ಲೇ 11-13 ಓದೋಣ. ಯಾರಾದರೂ ಓದಿ. ತೀತನ ಬರೆದ ಗ್ರಂಥ 2ನೇ ಅಧ್ಯಾಯ 11-13. ಓದಿ ಸಿಸ್ಟರ್. ಯಾಕೆಂದರೆ ಎಲ್ಲಾ ಮನುಷ್ಯರಿಗೆ ರಕ್ಷಣೆಯನ್ನು ಉಂಟು ಮಾಡುವ ದೇವರ ಕೃಪೆಯು ಪ್ರತಿಷ್ಠವಾಯಿತು. ಓದಿ, ಕಂಟಿನ್ಯೂ ಮಾಡಿ. ಭಕ್ತಿಹೀನತೆಯನ್ನು, ಲೋಕದ ಆಶೆಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತಿಷ್ಠಿತೆಯನ್ನು ಎದುರು ನೋಡುತ್ತಾ ಇರುವನು. ಈ ಲೋಕದಲ್ಲಿ ಸ್ವಸ್ಥಚಿತ್ತರಾಗಿಯೂ ನೀತಿವಂತರಾಗಿಯೂ ಭಕ್ತಿಯುಳ್ಳವರಾಗಿಯೂ ಬದುಕಬೇಕೆಂದು ಅದು ನಮಗೆ ಬೋಧಿಸುತ್ತದೆ. ಸೊ ಇಲ್ಲಿ 3 ವಿಷಯ ನಾವು ನೋಡ್ತೀವಿ. ಒಂದು, ನಮಗೆ ರಕ್ಷಣೆ ಉಂಟಾಗಬೇಕು. ರಕ್ಷಣೆ ಈಗಾಗಲೇ ಸಿಕ್ಕಿದೆ. ದೇವರ ಕೃಪೆ ಯೇಸು ಕ್ರಿಸ್ತರ ಮೂಲಕ ಪ್ರತ್ಯಕ್ಷ ಆಗೋಯ್ತು. 15ನೇ ವಚನ ನೋಡ್ತೀವಿ. ಪ್ರತ್ಯಕ್ಷ ಆದ್ಮೇಲೆ ನಮ್ಮ ಕೆಲಸ ಏನು? ಭಕ್ತಿಹೀನತೆಯನ್ನು, ಲೋಕದ ಆಸೆಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾದೇವರು ಅಂತ ಹೇಳುತ್ತೆ ವಚನ. ದೇವರಿಗೆ ಮಹಾದೇವರು ಅಂತ ಹೇಳ್ತಾರೆ. ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ. ಫಸ್ಟ್ನೇ ಸಾರಿ ನಾವು ಯೇಸು ಕ್ರಿಸ್ತರನ್ನ ನೋಡಿದ್ವಿ. ಯಾವಾಗ ನೋಡಿದ್ವಿ? ನಮಗೆ ರಕ್ಷಣೆ ಸಿಕ್ಕಿದಾಗ ಒಂದು ಸರಿ ನೋಡಿ ಆಯ್ತು ನಮ್ಮ ಜೀವನದಲ್ಲಿ. ಆಯ್ತಲ್ಲ? ಎಲ್ಲ ನೋಡಿದ್ದೀರಲ್ಲ? ಕೆಲವು ಸ್ನೇಹಿತರು ಬಿಟ್ಟು ಮಿಕ್ದವ್ರು ಎಲ್ಲ ನೋಡಿದಿರಲ್ಲ? ನಮಗೆ ಯಾವಾಗ ರಕ್ಷಣೆ ಸಿಕ್ತೋ ನಾವು ಆಗಲೇ ಯೇಸು ಕ್ರಿಸ್ತನ ಒಂದ್ಸರಿ ನೋಡಿದ್ವಿ, ಮತ್ತೆ ಒಂದ್ಸರಿ ನೋಡಿದ್ವಿ. ಎಂತ ಅದ್ಭುತ! ಪಾಪಿಗಳಿಗೆ ಬಂದು ದೇವರು ಕಾಣಿಸ್ಕೊತಾನೆ ಅಂದ್ರೆ ಗ್ರೇಟ್ ಅಲ್ವಾ? ಒಬ್ಬ ಪಾಪಿಗೆ ದೇವ್ರು ಬಂದು ನಾನು ನಿನ್ನ ರಕ್ಷಣೆ ಮಾಡ್ತೀನಿ, ನಾನು ನಿನ್ನ ಕಾಣಿಸ್ಕೊತೀನಿ ಅಂದರೆ ಎಷ್ಟು ಗ್ರೇಟ್. ಸೊ ಈ ಲೋಕದಲ್ಲಿ ಎಷ್ಟೋ ಜನ ಬಂದರು. ಏನಕ್ಕೆ ಬಂದರು ಅಂದರೆ ಗೊತ್ತಾ? ಕೆಟ್ಟವ್ರನ್ನ ಸಾಯಿಸ್ಬೇಕಂತ ಬಂದರು. ಆದರೆ ಯೇಸು ಕ್ರಿಸ್ತರು ಮಾತ್ರನೇ ಕೆಟ್ಟವನ್ನ ಉಳಿಸ್ಕೊತೀನಿ ಅಂತ ಬಂದರು. ಒಬ್ಬರೇ
ಕೆಟ್ಟವನ್ನ ನಾನು ಉಳಿಸ್ಕೊತೀನಿ. ಅವನು ಎಷ್ಟೇ ತಪ್ಪು ಮಾಡಿರಲಿ, ಕೆಂಪಾಗಿರಲಿ, ಅವನ್ನ ಉಳಿಸ್ಕೊತೀನಿಂದ ಬಂದಂಥ ಏಕೈಕ ದೇವರು ಯೇಸು ಕ್ರಿಸ್ತನು. ಪ್ರೀತಿಯ ಸಹೋದರರು, ಇವತ್ತು ನಾವು ಯಾರ ಪ್ರತ್ಯಕ್ಷತೆಯನ್ನು ಎದುರು ನೋಡ್ತಾ ಇದ್ದೀವಿ? ನಿಜವಾಗಲೂ ನಾವು ಯೇಸು ಕ್ರಿಸ್ತರ ಪ್ರತ್ಯಕ್ಷತೆಯನ್ನು ಎದುರು ನೋಡ್ತಾ ಇದ್ದೀವ? ಅವ್ರಿಗೋಸ್ಕರ ನಾವು ಕಾಯ್ತಾ ಇದ್ದೀವ? ಎಕ್ಸಾಂಪಲ್, ಮೋದಿಯವರು ಅನೌನ್ಸ್ ಮಾಡ್ತಾರೆ, ತುಂಬ ಒಳ್ಳೆ ಪ್ರಧಾನಿಯವರು ನಮ್ಮ ದೇಶಕ್ಕೆ, ಅವ್ರ ಬಗ್ಗೆ ನನಗೆ ಬಹಳ ಗೌರವ ಇದೆ. ಅನೌನ್ಸ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಗದಗ ಬರ್ತಾ ಇದ್ದೀನಿ, ಗದಗಲ್ಲಿ ಇರ್ತಕ್ಕಂಥ ಎಲ್ಲೋ ಕಾರ್ಡ್ ಕುಟುಂಬದವ್ರಿಗೂ 2 ಕೋಟಿ ಕೊಡ್ತೀನಿ ಅಂದರೆ ಏನು ಮಾಡ್ತೀನಿ? ಸತ್ರೆ ಬಿದ್ದರೆ ಎದಕ್ಕೂ ಹೋಗ್ತಾರೆ. ಹೆಂಗೆ ಒಂದು ವಾರಕ್ಕಿಂತ ಮುಂಚೆನೇ ಆ ಗ್ರೌಂಡ್ ಎಲ್ಲಿ ಲೆಕ್ಕ ಹಾಕೋ, ಎಷ್ಟು ಎಲ್ಲ ಕಾರ್ಡ್ಗಳವೆ ಎಲ್ಲ ಬನ್ನಿ. ಮತ್ತೆ ಸೊ ನಾಳೆ ಬರ್ತಾರಂದ್ರೆ ಇವತ್ತೇನಾಗಿರ್ತೀವಿ? ಬೆಳಗ್ಗೆ ಹೊತ್ತು ಗೋಣಿ ಚೀಲ ತಗೊಂಡು ಅಲ್ಲ ಮನಿಕೊಂಡು ಬೆಳಗ್ಗೆನೇ ರೆಡಿ ಇದ್ದೀವಿ. ಅವ್ರು ನೋಡಬೇಕು, ಅವ್ರು ಕೂಡ ದುಡ್ಡನ್ನ ಇಸ್ಕೋಬೇಕಂತ ಏನು ಮಾಡಿರ್ತೀವಿ, ಒಂದು ವಾರ ಮುಂಚೆ ಪ್ರತಿಯೊಂದು ಬೇಕಾದ್ರೆ ಕೆಲಸಕ್ಕೆ ಹೋಗಲ್ಲ. 2 ಕೋಟಿ ಬರ್ತದಲ್ಲ ಬಿಡು, ಯಾವುದು ಬೇಡ ಅಂದರೆ ಅವ್ರ ಪ್ರಧಾನಿ ಬರೋದನ್ನೇ ನಾವೇನು ಮಾಡ್ತೀವಿ, ಬಹಳ ಕಾತುರದಿಂದ ಎದುರು ನೋಡ್ತೀವಿ. ಮುತ್ತಣ್ಣವರು ನೀನು ಬೈದ್ರೆ ಬೈಕು 2 ಕೋಟಿ ಸಿಗ್ತದೆ ಬೇಡ ಅಂತ ಹೋಗ್ತಾರೆ. ಅವಾಗ ಕಾಂಪ್ರಮೈಸ್ ಆಗಲ್ಲ ಅವಾಗ. ಕರೆಕ್ಟ್ ಅಲ್ವಾ? ಅಷ್ಟರ ಮಟ್ಟಿಗೆ ನಾವೇನು ಮಾಡ್ತೀವಿ, ಒಂದು ಪ್ರಸಿದ್ಧವಾದಂಥ ಒಂದು ವ್ಯಕ್ತಿ 2 ಕೋಟಿಗೋಸ್ಕರ ನಾವು ಇಷ್ಟೆಲ್ಲ ಮಾಡ್ತೀವಿ. ಬಟ್ ನಿತ್ಯ ಜೀವ ಲೆಕ್ಕ ಹಾಕೊಳ್ಳಿ, ಅಂಥವ್ರಿಗೆ ನಾವು ಎಷ್ಟು ಚೆನ್ನಾಗಿ ಕಾಯಬೇಕು, ಎಷ್ಟು ಪ್ರತ್ಯಕ್ಷತೆಯಾಗಿ ನಾವು ಎದುರು ನೋಡಬೇಕು. ಪ್ರೀತಿಯ ಸಹೋದರರೇ, ಒಂದು ವಿಷಯ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಒಂದು, ನಮ್ಮ ಜೀವನದ ಗುಣಮಟ್ಟವನ್ನು ನಾವು ಸರಿಪಡಿಸ್ಕೊಳ್ಳೋಣ. ಒಂದು ವೇಳೆ ಏರುಪೇರಾಗಿದ್ದರೆ ನಮ್ಮ ಜೀವನದ ಗುಣಮಟ್ಟವನ್ನು ಸರಿಪಡಿಸ್ಕೊಳ್ಳೋಣ. ಯಾವುದು ಕಮ್ಮಿ ಆಗಿದೆ ನನ್ನಲ್ಲಿ, ದೇವರಿಂದ ಆಚೆಗೋದಕ್ಕೆ ಯಾವುದು ಕಮ್ಮಿ ಆಗಿದೆ, ಅದನ್ನು ನಾನು ಬಿಟ್ಕೊಡೋದಕ್ಕೆ ತಯಾರಾಗೋಣ. ಮತ್ತು ಸ್ವರ್ಗ ನರಕ ಇದೆ ಅನ್ನೋದನ್ನು 100% ನಂಬೋಣ. ಪ್ರತಿಯೊಂದು ಧರ್ಮದಲ್ಲೂ ಸ್ವರ್ಗ ನರಕ ಇದೆ ಅಂತಲೂ ಹೇಳುತ್ತೆ, ಇಲ್ಲೂ ಸಹ ಇದೆ ಅಂತಲೇ ಹೇಳುತ್ತೆ. ಇಲ್ಲಿ ಕೂಲಂಕುಷವಾಗಿ ನಿಮಗೆ ವಿವರಣೆ ಕೊಡ್ತಾರೆ. ಸೊ ಸ್ವರ್ಗಕ್ಕೆ ಹೋಗೋದಕ್ಕೆ ರಕ್ಷಣೆ ಯೇಸು ಕ್ರಿಸ್ತರ ಮಾರ್ಗನ ಒಬ್ಬರು ಅಂತ ನಮಗೆ ಹೇಳ್ಬಿಟ್ಟು, ಸೊ ಇಂಥ ಒಂದು ವಿಷಯಗಳನ್ನ ನಾನು ನಿಮ್ಮಲ್ಲಿ ಹೇಳೋದಕ್ಕೆ ಪಡ್ತೀನಿ. ಯಾವುದಾದ್ರು ಒಂದು ವಿಷಯ, ಈ ಗುಣದಲ್ಲಿ ನಾನು ಬದಲಾವಣೆ ಆಗೋಕ್ಕೆ ಇಷ್ಟಪಡ್ತೀನಿ ಅನ್ನೋದನ್ನು ನೀವು ನಿಮ್ಮ ಜೀವನದಲ್ಲಿ ನಿರ್ಧಾರ ಮಾಡ್ಕೊಳ್ಳಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗುಡ್ ಮಾರ್ನಿಂಗ್ ಸಹೋದರ ಮತ್ತು ಸಹೋದರರೇ. ಈ ಸಮಯ ಅತಿ ಮುಖ್ಯವಾದ ಸಮಯ. ಈ ಸಮಯದಲ್ಲಿ ನಮ್ಮ ಹೃದಯನ ನಾವು ಶಿಲ್ಬೆ ಮೇಲೆ ಕೇಂದ್ರೀಕರಿಸೋಣ. ನಮಗೆ ಗೊತ್ತಿರೋ ಹಾಗೆ 2000 ವರ್ಷಗಳ ಹಿಂದೆ ನಮ್ಮನ್ನು ಬಹಳ ಪ್ರೀತಿಸೋದ್ರಿಂದ ಯೇಸು ಕ್ರಿಸ್ತರು ಶಿಲ್ಬೆಗೆ ಹೋದರು. ಆ ಶಿಲ್ಬೆ ವಿಷಯ ನಮಗೇನಾಗಿದೆ ಇವತ್ತು ಅಂತ ನಾವು ವಚನದ ಪ್ರಕಾರ ನೋಡೋಣ. ಫಸ್ಟ್ ಕೊರಿಂಥದವರಿಗೆ 1ನೇ ಅಧ್ಯಾಯ 18ನೇ ವಚನ. ಫಸ್ಟ್ ಕೊರಿಂಥದವರಿಗೆ 1ನೇ ಅಧ್ಯಾಯ 18ನೇ ವಚನ ನಾನು ಓದ್ತೀನಿ. ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ. ರಕ್ಷಣೆಯ ಮಾರ್ಗದಲ್ಲಿ ಇರುವವರು ನಮಗಾದರೂ ದೇವರ ಶಕ್ತಿಯಾಗಿದೆ. ಸಹೋದರ ಮತ್ತು ಸಹೋದರಿಯರೇ, ಈ ಸಮಯದಲ್ಲಿ ನಾವು ನಮ್ಮ ಹೃದಯನ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಶಿಲುಬೆಯ ವಿಷಯ ಅಂದರೆ, ಯೇಸುಕ್ರಿಸ್ತರ ವಿಷಯ ಅಂದರೆ ನನಗೇನಾಗಿದೆ ಇವತ್ತು? ನಾವು ರಕ್ಷಣೆ ಮಾರ್ಗದಲ್ಲಿ ನಾವು ಅದನ್ನು ತೊಗೊಂಡೋಗುವಾಗ ಶಿಲ್ಬೆ ಅನ್ನೋದು ನಮಗೆ ದೇವರ ಒಂದು ಶಕ್ತಿಯಾಗಿದೆ. ಇವತ್ತು ನಮ್ಮ ಹೃದಯದಲ್ಲಿ ನಾವು ಇವತ್ತು ಪರೀಕ್ಷೆ ಮಾಡಿಸ್ಕೊಂಡ್ರೆ ಶಿಲ್ಬೆಯಲ್ಲಿ ಇರುವಂಥ ಆ ಶಕ್ತಿ ಅಂದರೆ ಯೇಸುಕ್ರಿಸ್ತರ ಮರಣ. ಇವತ್ತು ನಾವಿಲ್ಲಿ ಕುಂತಿದ್ದೀವಿ ಅಂದರೆ ಆ ಮರಣದ ಮುಖಾಂತರನೇ ಕುಂತಿದ್ದೀವಿ. ಅಂದರೆ ಆ ಶಕ್ತಿ ನಮ್ಮನ್ನು ಎಷ್ಟು ನಡೆಸ್ತಾ ಇದೆ ಇವತ್ತು. ನನ್ನ ಆಲೋಚನೆ, ನನ್ನ ಹೃದಯದ ಬಗ್ಗೆ ನಾವು ಯೋಚನೆ ಮಾಡೋದಾದರೆ, ಆ ರಕ್ಷಣೆ
ನಮಗೆ ಹೇಗೆ ನಮ್ಮನ್ನು ನಡೆಸ್ತಾ ಇದೆ, ಅದನ್ನು ನಾವು ಹೇಗೆ ನಡ್ಕೊಳ್ತಾ ಇದ್ದೀವಿ ನಾವು ನೋಡ್ಕೋಬೇಕು. ನಾವು ಮೇಲಿನ ವಚನದಲ್ಲಿ ನೋಡೋದಲ್ಲ, ಶಿಲ್ಬೆ ಮರಣ ಅನ್ನೋದು ಗೊತ್ತಿಲ್ಲೋದವ್ರಿಗೆ ಅದೊಂದು ಹುಚ್ಚು ಮಾತಾಗಿದೆ ಅಂತ ಹೇಳ್ತಾರೆ. ಅವ್ರಿಗೆ ಏನು ಹೇಳಿದ್ರು ಗೊತ್ತಾಗಲ್ಲ. ಆದರೆ ನಾವು ಅವ್ರ ಕೃಪೆಯಲ್ಲಿ ಬಾಳ್ತಾ ಇದ್ದೀವಿ. ಇವತ್ತು ಅವ್ರ ಮರಣ ಹೇಗಾಗಿದೆ ಅಂತ ಗೊತ್ತಿದೆ. ಅದು ಅಷ್ಟು ಗೊತ್ತಿದ್ದರೂ ಕೂಡ ನಾವು ಗೊತ್ತಿಲ್ಲಾರ ಥರ ನಾವು ಜೀವನ ಮಾಡ್ತಾಯಿದ್ದೀವಿ. ನೋಡಿ, ಎಲ್ಲಿ ನಾವು ಮಿಸ್ಟೇಕ್ ಮಾಡ್ತಾ ಇದ್ದೀವಿ. ಆ ಶಿಲ್ಬೆ ಮರಣ ಸುಮ್ಮನೆ ಸಾಧಾರಣವಾದ ಮರಣ ಅಲ್ಲ ಸಹೋದರ. ಒಂದೊಂದು ಚಾಟಿ ಏಟು, 39 ಚಾಟಿ ಏಟು. ಆ ಪೇನ್ ಬಂದುಬಿಟ್ಟು ತುಂಬ ಘೋರವಾಗಿದೆ. ಆ ಪೇನ್ನ ಯಾರು ಮನುಷ್ಯರಿಗೆ ಅಷ್ಟು ಅಷ್ಟು ವೇದನೆಯನ್ನು ಹೆಸರಿಸಿ ಸಹಿಸ್ಕೊಂಡಿದ್ದಾರೆ. ಯಾಕೆ ಗೊತ್ತಾ? ನನ್ನನ್ನು ನಿಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋದ್ರಿಂದ. ಆ ಶಿಲ್ಬೆ ಇಲ್ಲಿ ಇರುವಾಗ ದೇವರು ಸತ್ಯ ಅವ್ರನ್ನ ಕೈ ಬಿಟ್ಟು. ಯಾಕೆ ಗೊತ್ತಾ? ನಿಮ್ಮ ಎಲ್ಲ ಪಾಪ ಯೇಸುಕ್ರಿಸ್ತರ ಮೇಲಿತ್ತು. ಇವತ್ತು ನಮ್ಮ ಹೃದಯ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಶಿಲುಬೆ ಯೇಸುಕ್ರಿಸ್ತರು ನಮಗೆ ನಿಜವಾಗ್ಲೂ ರಕ್ಷಣೆಯಾಗಿದ್ದಾರಾ? ರಕ್ಷಣೆ ಅಂತಂದರೆ ನಾವು ಯೋಚನೆ ಮಾಡ್ತಾ ಇದ್ದೇವಾ? ಅಥವಾ ಪ್ರತಿ ವಾರ ನಾವು ಕಮ್ಯುನಿಯನ್ ತಗೊಳ್ತೀವಿ? ಪ್ರತಿ ವಾರ ಹೇಗಿದೆ ನಮ್ಮದು? ಹೇಗಿದೆ ನನ್ನ ಯೋಚನೆ? ಹೇಗಿದೆ ನನ್ನ ಹೃದಯದ ಆಲೋಚನೆಗಳು? ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಪ್ರತಿ ವಾರ ನಾನು ದೇವರಿಗೆ ಕ್ಷಮಾಪಣೆ ಕೇಳಿ ನಾನು ನಡೀತಾ ಇದ್ದೇನೆ. ಮತ್ತು ಅದೇ ಪಾಪದಲ್ಲಿ ಬಿದ್ದು ನಾನು ಇವತ್ತು ಸೋತೋಗ್ತಾ ಇದ್ದೇನೆ ಅಂತ ನಾವು ಪರೀಕ್ಷೆ ಮಾಡ್ತೀವಿ. ಇವತ್ತು ನಾವು ಕ್ರಿಸ್ತನ ದೇಹವನ್ನು ಸೂಸುವ ರೊಟ್ಟಿಯನ್ನು ತಗೊಳ್ಳುವಾಗ, ಅವರ ರಕ್ತವನ್ನು ಸೂಸುವ ದ್ರಾಕ್ಷಿಯನ್ನು ತಗೊಳ್ಳುವಾಗ ದೃಢವಾಗಿ ಸೋಣ. ದೇವರೇ, ಇವತ್ತು ನಾನು ಸಂಪೂರ್ಣ ಬದಲಾಗ್ತೀನಿ. ನಿಮ್ಮ ಶಿಲುಬೆಯಿಂದ ನಾವು ಇವತ್ತು ರಕ್ಷಣೆ ಹೊಂದಿದ್ದೀವಿ. ಆ ರಕ್ಷಣೆ ನಮ್ಮ ಗುರಿಯಾಗಿದೆ. ನಾನು ನಿಮ್ಮ ರಕ್ಷಣೆಯಲ್ಲಿ ನಾವು ಜೀವನ ಮಾಡ್ತೀವಿ ಅಂತ ನಾವು ಇವತ್ತು ಕಮ್ಯುನಿಯನ್ ತಗೊಳ್ಳೋಣ. ನಾವು ಕಮ್ಯುನಿಯನ್ ಮತ್ತು ದ್ರಾಕ್ಷಾರಸಕ್ಕೋಸ್ಕರ ನಾವು ಪ್ರಾರ್ಥಿಸೋಣ. ಅದ್ಭುತವಾಗಿರುವಂಥ ದೇವರೇ, ಮಹೋನ್ನತರೇ, ಬಹಳ ಕೃತಜ್ಞತೆ ಅಪ್ಪ. ನಿಜವಾಗಲೂ ಅಪ್ಪ, ನಿಮ್ಮ ಮಾತು ನಮಗೆ ತಂದೆ, ನಿಮ್ಮ ಶಿಲುಬೆ ನಮಗೆ ಒಂದು ದೇವರ ಶಕ್ತಿಯಾಗಿದೆ ಅಪ್ಪ. ತಂದೆ, ನಿಜವಾಗಲೂ ನೀವು ಆ ಶಿಲುಬೆ ಮುಂದೆ ಹೋಗಿದ್ದಕ್ಕಾಗಿ ದೇವರ ಪ್ರೀತಿ ನಮಗೆ ಅರ್ಥಪಡಿಸಿದ್ರಿ. ನಿಮಗೆ ಬಹಳ ಕೃತಜ್ಞತೆ ದೇವರೇ. ನಿಜವಾಗ್ಲೂ ನಾವು ಅದನ್ನು ಒಂದು ಲೋಕದಲ್ಲಿರುವಂಥ ಜನಗಳಿಗೆ ಅದು ಹುಚ್ಚು ಮಾತಾಗಿದೆ ದೇವರೇ. ನಮಗೆ ಆ ಶಕ್ತಿಯಾಗಿರಬೇಕು ಅಂತ ನೀವು ಬಯಸುವಂಥ ದೇವರಾಗಿದ್ದೀರಿ. ನಿಮಗೆ ಬಹಳ ಕೃತಜ್ಞತೆ ದೇವರೇ. ನನ್ನ ತಪ್ಪುಗಳು, ನನ್ನ ಸಹೋದರಿಯ ತಪ್ಪುಗಳನ್ನು ಕ್ಷಮಿಸಿ ಅಪ್ಪ. ಬರುವಂಥ ದಿನಗಳಲ್ಲಿ ನಿಮ್ಮ ಮಹಿಮೆಗಾಗಿ, ನಿಮ್ಮ ರಕ್ಷಣೆಗಾಗಿ ನಮ್ಮನ್ನು ನಿಂತ್ಕೊಳ್ಳೋಕ್ಕೆ ಸಹಾಯ ಮಾಡ್ತೀರಂತ ಬೇಡಿ ಅಪ್ಪ. ಈ ಚಿಕ್ಕ ಪ್ರಾರ್ಥನೆ ಯೇಸು ನಮಗೆ ಪ್ರಾರ್ಥಿಸುತ್ತಂತೆ. ಆಮೆನ್. ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ, ನನ್ನ ಕರಗಳ ಎತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ, ನನ್ನ ಕರಗಳ ಎತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ಬರುವೆ ದೇವಾ ನಿನ್ ಸನ್ನಿಧಿಗೆ, ಪೂರ್ಣ ಹೃದಯದೊಂದಿಗೆ ನಿನ್ನನ್ನೇ ಆರಾಧಿಪೆ. ಬರುವೆ ದೇವಾ
ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ, ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ, ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ, ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ.